Okay, so let us begin. ನಿನ್ನೆ ಕ್ಲಾಸಲ್ಲಿ sequences and series 9 chapter ಮುಗಿಸಿದ್ವಿ. After that straight lines we have already finished. After straight lines in the geometry again we have the next chapter conic sections. ನಿಮ್ಗೆ ಹೊಸ ಕಾನ್ಸೆಪ್ಟ್ ಬಟ್ ತುಂಬಾ ಈಸಿ ಕಾನ್ಸೆಪ್ಟ್, ಆಲ್ರೆಡಿ ನಿಮ್ಗೆ ಆಗಿರುತ್ತೆ ಕಾಲೇಜಲ್ಲಿ. ಸೊ ಏನು ಕೊನಿಕ್ ಸೆಕ್ಷನ್ಸ್ ಅಂದ್ರೆ ಗೊತ್ತು, ಆಮೇಲೆ ಎಷ್ಟು ಕೊನಿಕ್ ಸೆಕ್ಷನ್ಸ್ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂತಾನು ಕಲ್ತಿರ್ತೀರಾ. As the name itself says, conic sections andre sections of a cone. Okay, so when you make a cone, for example, on both the sides you can make. Okay, so on the upper part and the lower part ನಾನು ಇಲ್ಲಿ ಒಂದೇ ತಗೊಂತೀನಿ. So if you have a cone, okay, ಈಗ ಇದ್ರಲ್ಲಿ ನೀವು ಒಂದು ಪ್ಲೇನ್ ಅನ್ನ ತಗೊಂಡು if you start cutting your cone in different angles, okay, suppose ಇದು this is the ರೇಡಿಯಸ್, ಓಕೆ, ಆಮೇಲೆ ಇದು ಹೈಟ್ ಇದೆ, ಫೈನ್. ಈಗ ಒಂದು ಇಫ್ ಯು ಟೇಕ್ ದ ಶೇಪ್ ಆಫ್ ದ ಕೋನ್, ಮೇಲ್ಗಡೆ ಶೇಪ್ ರೌಂಡ್ ಇರುತ್ತೆ, ಕರೆಕ್ಟ್ ಅಲ್ವಾ, ಸರ್ಕಲ್ ಶೇಪ್ ಇರುತ್ತೆ. ಈಗ ನೀವು ಒಂದು ಪ್ಲೇನ್ ತಗೊಂಡು ಈ ಆಂಗಲ್ ನಲ್ಲಿ ಕಟ್ ಮಾಡಿದ್ರೆ ಒಂದು ಸೆಕ್ಷನ್ ಸಿಗುತ್ತೆ. ಏನ್ ಸೆಕ್ಷನ್ ಸಿಗುತ್ತೆ ನಿಮಗೆ? ಸರ್ಕಲ್ ಸಿಗುತ್ತೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸ್ವಲ್ಪ ಆಂಗಲ್ ಚೇಂಜ್ ಮಾಡಿ, ಓಕೆ, ಸೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಆಂಗಲ್ ಚೇಂಜ್ ಮಾಡಿ ಆ ಪ್ಲೇನ್ ಅನ್ನ ಈ ತರ ಕಟ್ ಮಾಡಿದ್ರೆ ಸೊ ಸ್ವಲ್ಪ ನೀವು ಪೇಪರ್ ತಗೊಂಡು ಅದನ್ನ ಸ್ವಲ್ಪ ಮಡಚ್ದಂಗ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮ್ಗೆ ಒಂದು ಈ ತರ ಶೇಪ್ ಸಿಗುತ್ತೆ ಫಾರ್ ದ ಸೆಕೆಂಡ್ ಆಂಗಲ್. ಇದನ್ನ ಏನಂತ ಕರಿತೀವಿ? ಎಲಿಪ್ಸ್ ಅಂತ ಕರಿತೀವಿ, ಹೌದಾ? ಓಕೆ, ಇದು ಒಂದು ಆಂಗಲ್ ಆಯ್ತು. ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದನ್ನ ಸ್ಲ್ಯಾಂಟ್ ಆಗಿ ತಗೊಂಡ್ರೆ, ತಗೊಂಡು ಈ ತರ ಒಂದು ಪ್ಲೇನ್ ಅನ್ನ ತಗೊಂಡು ಕಟ್ ಮಾಡಿದ್ರೆ ನಿಮ್ಗೆ ಒಂದು ಈ ತರ ಶೇಪ್ ಸಿಗುತ್ತೆ, ಹೌದಾ? ಈ ತರ ಶೇಪ್ ಸಿಗುತ್ತೆ. ಇದನ್ನ ಏನಂತ ಕರಿತೀವಿ? ಪ್ಯಾರಾಬೋಲಾ ಅಂತ ಕರಿತೀವಿ. ಇದು ಥರ್ಡ್ ಶೇಪ್ ಆಯ್ತು. ಈಗ ನಾವು ಹೇಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ? ಹಾರಿಜಾಂಟಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ತಾ ಬಂದು ಲಾಸ್ಟ್ಗೆ ಒಂದು ವರ್ಟಿಕಲ್ ಈ ತರ ತಗೊಂಡ್ರೆ you will have a shape like this on both the sides. ಇದನ್ನ ಏನಂತ ಕರಿತೀವಿ? ಹೈಪರ್ಬೋಲಾ ಅಂತ ಕರಿತೀವಿ. So as the name itself says, sections. So you are taking different sections of a cone, which gives you 4 sections called as circle, ellipse, parabola and hyperbola. ಕರೆಕ್ಟಾ? ಸೊ ಈಗ ನಾವು ಫಸ್ಟ್ ಇದ್ರಲ್ಲಿ ಸರ್ಕಲ್ ಅನ್ನ ರೀಡ್ ಮಾಡ್ತಾ ಇದ್ದೀವಿ. ಸರ್ಕಲ್ ನಲ್ಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಈಕ್ವೇಶನ್ಸ್. ಓಕೆ, ಸೊ ಈಕ್ವೇಶನ್ಸ್ ಅನ್ನ ನೀವು ಆಲ್ರೆಡಿ ಕಲ್ತಿರ್ತೀರಾ. ನಾನು ಇಲ್ಲಿ ಒಂದು ಟೇಬಲ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಇಫ್ ಯು ಆರ್ ಸಿಟ್ಟಿಂಗ್ ವಿತ್ ಅ ಬುಕ್, ರೈಟ್ ಡೌನ್ ಅಥವಾ ಸದ್ಯಕ್ಕೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನಿಮ್ಗೆ ಮುಂದೆ JEE ಆಗ್ಲಿ, ಸೆಕೆಂಡ್ ಇಯರ್ ಆಗ್ಲಿ, ಮುಂದೆ ಯಾವುದೇ ಇಂಜಿನಿಯರಿಂಗ್ ಲೈನ್ ಹೋದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಸೊ ಸರ್ಕಲ್, ಬೇಸಿಕಲಿ ಸರ್ಕಲ್ ಅಂಡರ್ಸ್ ನಾವ್ ಏನ್ ಕಲಿಯಕ್ ಹೋಗ್ತಾ ಇದೀವಿ ಇಲ್ಲಿ? ಈಕ್ವೇಶನ್ಸ್. ಓಕೆ, ನಾವು ಈಕ್ವೇಶನ್ಸ್ ಆಫ್ ಅ ಸರ್ಕಲ್. ಇಫ್ ಯು ಹ್ಯಾವ್ ಅ ಸರ್ಕಲ್ whose center is at the origin and whose radius is r, ಅದ್ರದ್ದು ಈಕ್ವೇಶನ್ ಅನ್ನ ಏನಂತ ಬರಿತೀವಿ? x square plus y square equals to r square, where x comma y is any point on the circle. Okay, next, ಒಂದ್ ವೇಳೆ ಸರ್ಕಲ್ ಸೆಂಟರ್ ಒರಿಜಿನಲ್ ಇಲ್ಲ, if it is anywhere else, ಎಲ್ಲಾದ್ರೂ ಇರಬಹುದು in system. Okay, if it is anywhere else, if the center is h comma k and the radius is r, ಆವಾಗ equation of circle ಅನ್ನ ಏನಂತ ಬರಿತೀವಿ? This you might have derived already in the ಇದನ್ನ ನಾವು ಡಿರೈವ್ ಮಾಡಬಹುದು by taking distance formula. Okay, so this is any arbitrary point on the circle. ಇದು ಎಲ್ಲಿ? origin ಹತ್ರ ಇದೆ. So if you apply the distance formula, you will get this equation. Okay, so ಒಂದು ಇದು if the center is at the origin, if the center is not at the origin, then this is the equation. ಇದನ್ನ ಏನಂತ ಕರಿತೀವಿ? ಸೆಂಟರ್ ಫಾರ್ಮ್ ಅಂತ ಕರಿತೀವಿ. ಓಕೆ, this is called center form. ಫೈನ್. ಓಕೆ, ಈಗ ನೋಡ್ಬೋದು ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ನಲ್ಲಿ ಇದೆ, ಇದು ಕೂಡ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ನಲ್ಲೇ ಇದೆ. ಒಂದ್ ವೇಳೆ ನೀವು ಐಡೆಂಟಿಟಿ ಅಪ್ಲೈ ಮಾಡಿ ಇದನ್ನ ಓಪನ್ ಮಾಡಿದ್ರೆ, ಈ ಐಡೆಂಟಿಟಿ ಅಪ್ಲೈ ಮಾಡಿ ಓಪನ್ ಮಾಡಿದ್ರೆ ನಿಮ್ದು ಪ್ರತಿ ಈಕ್ವೇಶನ್, ನಾನು ಇಲ್ಲಿ ರೈಟ್ ಮಾರ್ಕ್ ಹಾಕ್ತಾ ಇದ್ದೀನಲ್ಲ ಫಸ್ಟ್ ಬ್ಲಾಕ್ ಅಲ್ಲಿ, ಪ್ರತಿ ಈಕ್ವೇಶನ್ ಈ ಫಾರ್ಮ್ ನಲ್ಲೇ ಬರುತ್ತೆ.
ಯಾವಾಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ. ಸೊ ಈ ಈಕ್ವೇಶನ್ ಅನ್ನ ನಾವು ಜನರಲ್ ಈಕ್ವೇಶನ್ ಅಂತ ಕರಿತೀವಿ. ಇದು ನಿಮ್ದು ಸೆಂಟರ್ ಫಾರ್ಮ್, ಇದು ನಿಮ್ದು ಜನರಲ್ ಫಾರ್ಮ್. ಓಕೆ, ಏನು ಜನರಲ್ ಫಾರ್ಮ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಈಕ್ವಲ್ಸ್ ಟು 0. ಓಕೆ, ಈಗ ನೀವು ಕಲ್ತಿದ್ರೆ ನಿಮ್ಗೆ ಲಿಸ್ಟ್ ಆಫ್ ಫಾರ್ಮುಲಾ ನಲ್ಲಿ ಬರ್ಸಿದ್ರೆ ವೆಲ್ ಅಂಡ್ ಗುಡ್, ಬರ್ಸಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಕೂಡ ಈಕ್ವೇಶನ್, ಇದು ಕೂಡ ಈಕ್ವೇಶನ್. ಇದನ್ನ ಸೆಂಟರ್ ಫಾರ್ಮ್ ಅಂತ ಕರಿತೀವಿ, ಇದನ್ನ ಜನರಲ್ ಫಾರ್ಮ್ ಅಂತ ಕರಿತೀವಿ. ನೀವು ಎಕ್ಸಾಂಪಲ್ಸ್ ನಲ್ಲಿ ಯಾವ್ದಾದ್ರು ಈಕ್ವೇಶನ್ ಯೂಸ್ ಮಾಡ್ಕೋಬಹುದು ನಿಮ್ಗೆ ಕನ್ವೀನಿಯನ್ಸ್ ತಕ್ಕಂಗೆ. ನಾನು ಒಂದ್ ಎಕ್ಸಾಂಪಲ್ ಸೆಂಟರ್ ಫಾರ್ಮ್ ಮೇಲೆ ಮಾಡ್ತೀನಿ, ಒಂದೆರಡು ಜನರಲ್ ತಗೊಂಡ್ ಮಾಡ್ತೀನಿ. ಎರಡು ಸೇಮ್. ಓಕೆ, ಬೋತ್ ಆರ್ ಸೇಮ್ ಓನ್ಲಿ. ಇದು ಯಾವಾಗ ಬಂತು? ನೀವು ಯಾವಾಗ h, k ಸೆಂಟರ್ ಫಾರ್ಮ್ ನಲ್ಲಿ ಬರಿತಾ ಇರ್ತೀರಾ ಆವಾಗ. ಇದನ್ನೇ ನಾನು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, ಏನೇನ್ ಆಡ್ ಆಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ ಎಲ್ಲ ಬರ್ಕೊಂಡಾಗ ಇದು ಏನಾಗುತ್ತೆ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ತರ ಆಯ್ತಲ್ವಾ? ಓಕೆ, ಸೊ ದಟ್ ಈಸ್ ವಾಟ್ ವಿ ವಿಲ್ ಗೆಟ್ ಹಿಯರ್ ಜನರಲ್ ಫಾರ್ಮ್, ವೆರ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2gx 2fy ಪ್ಲಸ್ c ಈಕ್ವಲ್ಸ್ ಟು 0. ಈಗ ಸೆಂಟ್ರಲ್ ಫಾರ್ಮ್ ನಲ್ಲಿ ಸೆಂಟರ್ ಏನಾಗುತ್ತೆ? h, k, ರೇಡಿಯಸ್ ಏನಾಗುತ್ತೆ? r. ಅದೇ ತರ ಜನರಲ್ ಫಾರ್ಮ್ ನಲ್ಲಿ ಸೆಂಟರ್ ಏನಾಗುತ್ತೆ? ಡೈರೆಕ್ಟ್ ಆಗಿ ಇದನ್ನ ಸ್ವಲ್ಪ ಮೆಮರೈಸ್ ಮಾಡ್ಕೊಳ್ಳಿ, ಸಿಇಟಿ ಗೆ ತುಂಬಾ ಹೆಲ್ಪ್ ಆಗುತ್ತೆ. ದೀಸ್ ಆರ್ ಲೈಕ್ ಶಾರ್ಟ್ ಕಟ್ಸ್. ಓಕೆ, ಸಿಇಟಿ ಅಲ್ಲಿ ನೀವು ಪ್ರತಿಯೊಂದು ಮಾಡ್ತಾ ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಶಾರ್ಟ್ ಕಟ್ಸ್ ಯೂಸ್ ಮಾಡಬೇಕು. ಕರೆಕ್ಟಾ? ಸೊ ಜನರಲ್ ಫಾರ್ಮ್ ನಲ್ಲಿ ಇದ್ರೆ ಸೆಂಟರ್ ಏನಾಗುತ್ತೆ? ಮೈನಸ್ ಜಿ ಮೈನಸ್ ಎಫ್. ಎಲ್ಲಿದೆ ಜಿ? ಇಲ್ಲಿದೆ ನಿಮ್ದು ಜಿ. ಕರೆಕ್ಟಾ? ಮೈನಸ್ ಜಿ ಮೈನಸ್ ಎಫ್. ರೇಡಿಯಸ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಎಲ್ಲಿದೆ? ಇಲ್ಲಿದೆ ಜಿ, ಇದು ಎಫ್ ಇದೆ, ಇದು ಸಿ ಇದೆ. ಸೊ ರೇಡಿಯಸ್ ಇಸ್ ಗಿವನ್ ಬೈ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಅಂಡರ್ ದಿ ರೂಟ್. ಓಕೆ, ಸೊ ದೀಸ್ ಆರ್ ದ ಈಕ್ವೇಶನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಏನ್ ಹೇಳುತ್ತೆ ಈಕ್ವೇಶನ್? ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಗೆಲ್ಲ ಈಕ್ವೇಶನ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು, ಫೈನ್. ಬಟ್ ನಾನು ಏನ್ ಈಕ್ವೇಶನ್, ವೈ ಈಕ್ವೇಶನ್ ಇಸ್ ಇಂಪಾರ್ಟೆಂಟ್? ನಾವು ಸ್ಟ್ರೇಟ್ ಲೈನ್ಸ್ ಮಾಡುವಾಗ ಕೂಡ ಹೇಳಿದ್ದೆ ನಾನು ನಿಮ್ಗೆ, ಅಲ್ಜಿಬ್ರಾದಲ್ಲಿ, ಸಿಂಪಲ್ ಅಲ್ಜಿಬ್ರಾ ಅಲ್ಲಿ. ಓಕೆ, ಸಿಂಪಲ್ ಅಲ್ಜಿಬ್ರಾ ಇಫ್ ಯು ಆರ್ ಟೇಕಿಂಗ್, ಇದು ಒಂದು ಈಕ್ವೇಶನ್. ಯಾವಾಗ ಈಕ್ವೇಶನ್ ಅಂತ ಕರಿತೀರಾ? ವೆನ್ ಯು ಫೈಂಡ್ ದ ಸೊಲ್ಯೂಷನ್ ಆಫ್ ಎಕ್ಸ್ ಅಂಡ್ ವೆನ್ ಯು ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ಎಕ್ಸ್, ಏನಾಗುತ್ತೆ ಅವಾಗ? LHS ಈಕ್ವಲ್ಸ್ ಟು RHS. ಇದನ್ನ ಏನಂತ ಕರಿತೀರಿ? ಸೊಲ್ಯೂಷನ್ ಅಂತ ಕರಿತೀರಿ. ಅದೇ ತರ ಈಗ ಸ್ಟ್ರೇಟ್ ಲೈನ್ಸ್ ಅಲ್ಲೂ ನೋಡಿದೀವಿ, ಸ್ಟ್ರೇಟ್ ಲೈನ್ಸ್ ಗೆ ನಾವು ಈಕ್ವೇಶನ್ಸ್ ಅನ್ನ ಮಾಡಿದೀವಿ, ಹೌದಾ? ಸ್ಟ್ಯಾಂಡರ್ಡ್ ಈಕ್ವೇಶನ್ ಇಸ್ y ಈಕ್ವಲ್ಸ್ ಟು mx ಪ್ಲಸ್ c. ಏನ್ ಹೇಳುತ್ತೆ ಈಕ್ವೇಶನ್? if x comma y is any arbitrary point on the line, okay, if it is any arbitrary point on the line, if you substitute that x comma y in the equation, LHS should become equal to RHS. ಒಂದು ವೇಳೆ ಈಕ್ವಲ್ ಬಂದ್ರೆ ಏನಂತ ಹೇಳ್ತೀವಿ? ಹೌದು, ಆ ಪಾಯಿಂಟ್ ಸ್ಟ್ರೇಟ್ ಲೈನ್ ಮೇಲೆ ಇದೆ. ಈಗ ಎಲ್ಲೋ ಒಂದು ಇಲ್ಲಿ ಲೈನ್, ಈ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, x, y. ಈಗ ಇದು ಲೈನ್ ಮೇಲೆ ಇಲ್ಲ, ಹೌದಾ? ಸೊ ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS RHS ಗೆ ಈಕ್ವಲ್ ಆಗಲ್ಲ ಅಂತ ಏನ್ ಹೇಳ್ತೀವಿ ಹಾಗಾದ್ರೆ? ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ನಾಟ್ ಆನ್ ದ ಲೈನ್. ಕರೆಕ್ಟ್? ಸಿಮಿಲರ್ಲಿ, ವಾಟ್ ಈಸ್ ಈಕ್ವೇಶನ್ ಆಫ್ ಸರ್ಕಲ್? ಈಗ ನೋಡಿ, ಸ್ಪೇಸ್, ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೇಸ್. ಸ್ಟ್ರೇಟ್ ಲೈನ್ ಇರ್ಲಿ, ಈಗ ಸ್ಪೇಸ್ ನಲ್ಲಿ ಹೌ ಮೆನಿ ಪಾಯಿಂಟ್ಸ್ ಯು ಹ್ಯಾವ್? ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಯು ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಕರೆಕ್ಟಾ? ಯಾವುದು ಈಕ್ವೇಶನ್ ಆಫ್ ಲೈನ್ ಮೇಲೆ ಇರುತ್ತೆ? ಓನ್ಲಿ ದೋಸ್ ಹೂ ಸಟಿಸ್ಫೈ ದ ಈಕ್ವೇಶನ್. ಇವೆಲ್ಲ ಇನ್ಫೈನೈಟ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಅದೇ ತರ ಸ್ಪೇಸ್ ಅಲ್ಲಿ ವಿ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಲೈಕ್ ದಿಸ್, ವಿ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಯಾವ ಪಾಯಿಂಟ್ಸ್ ಸರ್ಕಲ್ ಆಗುತ್ತೆ? ಈಗ ಸಪೋಸ್ ಈ ಪಾಯಿಂಟ್ ನಾನು ಪಾಯಿಂಟ್ ಆಫ್ ರಿಫರೆನ್ಸ್ ಅಂತ ಅನ್ಕೊಂಡ್ರೆ, ಯಾವ ಪಾಯಿಂಟ್ಸ್ ಸರ್ಕಲ್ ಫಾರ್ಮ್ ಮಾಡುತ್ತೆ? ದೋಸ್ ಪಾಯಿಂಟ್ಸ್ ವಿಚ್ ಆರ್ ಅಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ O. ಸಪೋಸ್ ಇಲ್ಲೊಂದು ಪಾಯಿಂಟ್ ಇದೆ, ಈ ಡಿಸ್ಟೆನ್ಸ್ R ಇದೆ. ಇಲ್ಲೊಂದು ಪಾಯಿಂಟ್ ಇದೆ, ಈ ಡಿಸ್ಟೆನ್ಸ್ R ಇದೆ. ಇಲ್ಲೊಂದು ಪಾಯಿಂಟ್ ಇದೆ, ಈ ಡಿಸ್ಟೆನ್ಸ್ ಸೇಮ್ ಇದೆ. ಕರೆಕ್ಟಾ? ಸೊ ಈ ತರ ಈ ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ, ವೆನ್ ಯು ಗೆಟ್ ಈಕ್ವಲ್ ಡಿಸ್ಟೆನ್ಸ್, ಓಕೆ, ವೆನ್ ಯು ಗೆಟ್ ಈಕ್ವಲ್ ಡಿಸ್ಟೆನ್ಸ್, ಸೊ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನಾನು ಜಾಯಿನ್ ಮಾಡಿದ್ರೆ ನನಗೇನ್ ಸಿಗುತ್ತೆ? ಸರ್ಕಲ್ ಸಿಗುತ್ತೆ.
ಅಂದ್ರೆ ಅರ್ಥ ಏನು, ವೆನ್ ಇಫ್ ಯು ಟೇಕ್ ಅ ಪಾಯಿಂಟ್ ಆಫ್ ರಿಫರೆನ್ಸ್ ಆಸ್ ದಿಸ್ ಅಂಡ್ ದೋಸ್ ಪಾಯಿಂಟ್ ವಿಚ್ ಆರ್ at a equal distance from the center, those will form the circle. ಇವು ಕೂಡ ಪಾಯಿಂಟ್ಸ್ ಎಲ್ಲಿ, ಸ್ಪೇಸ್ ಅಲ್ಲಿ, ಹೌದಾ? ಆದ್ರೆ ಅವು ಸರ್ಕಲ್ ಮೇಲೆ ಇಲ್ಲ ಅಷ್ಟೇ. ಯಾಕೆ ಸರ್ಕಲ್ ಮೇಲೆ ಇಲ್ಲ? ಬಿಕಾಸ್ ಈ ಕಂಡೀಷನ್ ನಾವು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ಅರ್ಥ. ಕರೆಕ್ಟಾ? ಸೊ ಈಗ ನೀವು ಯಾವುದೇ ಆರ್ಬಿಟ್ರರಿ ಪಾಯಿಂಟ್ ಆನ್ ಸರ್ಕಲ್ ಯಾವ್ದಾದ್ರು ಎಕ್ಸ್ ವೈ ತಗೊಳ್ಳಿ. ಸೊ ಈ ಎಕ್ಸ್ ವೈ ಏನಾಗುತ್ತೆ, ಇಟ್ ವಿಲ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಆಫ್ ಸರ್ಕಲ್. ಈ ಹೊರಗಡೆ ಇರೋ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಳ್ಳಿ, ಇದು ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಈ ಫಿಕ್ಸ್ ಪಾಯಿಂಟ್ ನ ಸೆಂಟರ್ ಅಂತ ಕರಿತೀವಿ, ಈ ಫಿಕ್ಸ್ ಡಿಸ್ಟೆನ್ಸ್ ನ ರೇಡಿಯಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಈಕ್ವೇಶನ್. ವೆನ್ ಯು ಟೇಕ್ ಎನಿ ಆರ್ಬಿಟ್ರರಿ ಪಾಯಿಂಟ್ ಆನ್ ದ ಕರ್ವ್, ಅದು ಕರ್ವ್ ಯಾವುದೇ ಆಗಿರ್ಲಿ, ಯಾವ್ದಾದ್ರು ಜೊಮೆಟ್ರಿಕಲ್ ಫಿಗರ್ ಆಗಿರ್ಲಿ, ಇಟ್ ಶುಡ್, ಇಫ್ ಇಟ್ ಲೈಸ್ ಆನ್ ದ curve, then it will satisfy the equation of curve. Okay, that is what the meaning is equation of circle. Is this clear? Yes, matadbeku. Is this clear to everyone? Okay, so these 3 points we are going to use. Baki equations na ಸ್ವಲ್ಪ ಡಿಸ್ಪ್ಲೇ ಮಾಡಿದೀನಿ. ಇದು ನಿಮಗೆ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ಯೂಸ್ ಆಗುತ್ತೆ. ಜಸ್ಟ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಓಕೆ, next, so based on circle we will do examples today. So the first question is, find the center and radius of the circle. Okay, so ಏನ್ ಹೇಳ್ತಾ ಇದ್ದಾರೆ, find the center and radius of the circle. So ನಾನು ನಿಮ್ಗೆ ಹೇಳ್ದೆ, ನೀವು ಸೆಂಟರ್ ಫಾರ್ಮ್ ಯೂಸ್ ಮಾಡ್ಬೋದು ಅಥವಾ ಜನರಲ್ ಫಾರ್ಮ್ ಕೂಡ ಯೂಸ್ ಮಾಡ್ಬೋದು, ವಿಚ್ ಎವರ್ ಯು ವಿಶ್ ಫಾರ್. ಓಕೆ, ಇಲ್ಲಿ ಏನ್ ಹೇಳುತ್ತೆ, ಜನರಲ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx plus 2fy plus c equals to 0. ಕರೆಕ್ಟಾ? ಸೊ ಈಗ ನಾನು ಈಕ್ವೇಶನ್ ಅನ್ನ ಇಲ್ಲಿ ಬರ್ಕೊಂಡ್ರೆ, ಕೊಟ್ಟಿರೋ ಈಕ್ವೇಶನ್ ಏನಿದೆ, -2x plus 4fy, ಓಕೆ, ಪ್ಲಸ್ ಈಕ್ವಲ್ಸ್ ಟು 8 ಇದೆ. ಈಕ್ವಲ್ಸ್ ಟು 8 ನ ಈ ಕಡೆ ಬರೆದ್ರೆ ಇಷ್ಟ ಆಗುತ್ತೆ, ಹೌದಾ? ಈಗ ನೀವು ರೆಗ್ಯುಲರ್ ಕ್ಲಾಸ್ ನಲ್ಲಿ ಏನ್ ಮಾಡ್ತೀರಾ, ಯೂಶುವಲಿ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಕರೆಕ್ಟ್ ಅಲ್ವಾ? ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರ್ಕೊಂಡು ದೆನ್ ಯು ಹ್ಯಾವ್ ಟು ವಾಟ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ಈಕ್ವೇಶನ್ ಮಾಡ್ಬೋದು. ಬಟ್ CET ಮಾಡ್ತಾ ಇದ್ದೀವಿ, ಯು ಹ್ಯಾವ್ ಟು ಸೇವ್ ದ ಟೈಮ್. ಕರೆಕ್ಟ್ ಅಲ್ವಾ? ಯು ಹ್ಯಾವ್ ಟು ಸೇವ್ ದ ಟೈಮ್. ಅದಕ್ಕೆ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡೋಣ. ನಾನು ನಿಮ್ಗೆ ಹೇಳ್ದೆ, ಇದು ಇಫ್ ಇಲ್ಲಿ ಕಂಪೇರ್ ಮಾಡಿದ್ರೆ, ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2g ಇದೆ, ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ -2 ಇದೆ. ಸೊ ಏನಾಯ್ತು, -2, g ಏನಾಯ್ತು -1. ಕರೆಕ್ಟ್? ಈಗ 2fy ಅನ್ನೋದು y ಕೊಯಿಫಿಷಿಯಂಟ್, y ಅನ್ನೋದು 4 ಅನ್ನೋದು ಇದ್ರದ್ದು ಕೊಯಿಫಿಷಿಯಂಟ್. ಸೊ f ವ್ಯಾಲ್ಯೂ ಎಷ್ಟಾಯ್ತು, 2 ಆಯ್ತು. ಕರೆಕ್ಟಾ? ಈಗ c ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ c ಜಾಗದಲ್ಲಿ ಎಷ್ಟಿದೆ, -8 ಅಂತ ಇದೆ, ಹೌದಾ? ಓಕೆ, ವಿ ಗಾಟ್ g, f ಅಂಡ್ c. ನಾನು ನಿಮ್ಗೆ ಹೇಳ್ದೆ, ಸೆಂಟರ್ ಅಂದ್ರೆ ಏನು, ಸೆಂಟರ್ ಏನಾಗುತ್ತೆ, -g -f, ಹೌದಾ? ಸೊ -g ಎಷ್ಟು ಸಿಕ್ತು, -1 -f ಎಷ್ಟು ಸಿಕ್ತು, 2. ಸೊ ದಿಸ್ ಇಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಅಂಡ್ ದಿಸ್ ಇಸ್ 1, -2. ಸೊ ಸೆಂಟರ್ ಎಷ್ಟಾಯ್ತು ನಿಮ್ದು, 1, -2. ಯಾವ ಆಪ್ಷನ್ ನಲ್ಲಿದೆ, ಆಪ್ಷನ್ ಬಿ ಅಲ್ಲಿದೆ. ಬೇರೆ ಕಡೆ ಎಲ್ಲೂ ನನ್ ಆಫ್ ದೀಸ್, ಬೋತ್ ಈ ತರ ಎಲ್ಲೂ ಇಲ್ಲ. ಸೊ ಡೈರೆಕ್ಟ್ ಆಗಿ ಬಿ ನೇ ಆನ್ಸರ್ ಆಗುತ್ತೆ. ಆದ್ರೂ ಚೆಕ್ ಮಾಡ್ಬಿಡೋಣ. ರೇಡಿಯಸ್ ಏನ್ ಹೇಳುತ್ತೆ, ಐ ಟೋಲ್ಡ್ ಯು ಅಗೇನ್, g ಸ್ಕ್ವೇರ್ ಪ್ಲಸ್ f ಸ್ಕ್ವೇರ್ ಮೈನಸ್ c, ಹೌದಾ? g ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, -1 ಸ್ಕ್ವೇರ್ ವಿಚ್ ಇಸ್ 1. f ಎಷ್ಟಾಗಿದೆ, 2 ಇದೆ, ಏನಾಯ್ತು 4 ಆಯ್ತು, ಮೈನಸ್ ಸಿ. ಓಕೆ, ಸಿ ಎಷ್ಟಿದೆ, -8 ಇದೆ. ಸೊ ಮೈನಸ್ ಆಫ್ ಮೈನಸ್ ಎಷ್ಟಾಯ್ತು, ಪ್ಲಸ್ ಆಯ್ತು. 8 + 4 + 1 is 13. ಸೊ ರೇಡಿಯಸ್ ಎಷ್ಟಾಯ್ತು, √13. ಸೊ ವಿಚ್ ಇಸ್ ಯೋರ್ ಆನ್ಸರ್, ಆಪ್ಷನ್ ಬಿ. ಓಕೆ, ಸೊ ಈ ತರ ನೀವು ಜನರಲ್ ಫಾರ್ಮ್ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. CET ಅಲ್ಲಿ ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡಬಹುದು. ನೀವು ಬೋರ್ಡ್ ನಲ್ಲಿ ಹೇಗೆ ಸ್ಟೆಪ್ ವೈಸ್ ಎಲ್ಲ ಮಾಡ್ತೀರಾ, ಮಾಡ್ಲೇಬೇಕಂತ ಏನ್ ರೂಲ್ ಇರಲ್ಲ. ಓಕೆ, ವೆನ್ ಯು ಆರ್ ಡೂಯಿಂಗ್ CET, ಗೋ ಫಾರ್ ದಿಸ್ ಟೇಬಲ್. ಓಕೆ, ಯಾವುದು, ಈ ಟೇಬಲ್ಗೆ, ದಿಸ್ ಇಸ್ ದ ಜನರಲ್ ಫಾರ್ಮ್, ದಿಸ್ ಇಸ್ ದಿ ಸೆಂಟರ್ ಅಂಡ್ ದಿಸ್ ಇಸ್ ದಿ ರೇಡಿಯಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, find the equation of a circle. Okay, please concentrate, these are all little bit big.
ಓಕೆ, ಸ್ವಲ್ಪ ದೊಡ್ಡ ಈಕ್ವೇಶನ್ಸ್, ಬಟ್ ನಾನು ಬೇಕಂತ ತಗೊಂಡಿದ್ದೀನಿ, ಯಾಕಂದ್ರೆ ಈ ತರ ನಿಮಗೆ ಹೈಯರ್ ಕ್ಲಾಸಸ್ ಹೋದಂಗೆ ಬರ್ತಾವೆ ಕ್ವೆಶನ್ಸ್. ಅದೇ ತರ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಬೇಕು, ಹೇಗೆ ಟೈಮ್ ಸೇವ್ ಮಾಡ್ಬೇಕಂತ. ಓಕೆ, ಸೊ ವಾಟ್ ಈಸ್ ದ ಕ್ವೆಶನ್? Find the equation of a circle which passes through the points 20,3, 19,8, 2,-9. Then find its center and radius. Okay, ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಅದಕ್ಕೆ ಪದೇ ಪದೇ ಈಕ್ವೇಶನ್ ಅದ್ ಮೀನಿಂಗ್ ಏನಂತ ಹೇಳ್ತಾ ಇರ್ತೀನಿ. ಓಕೆ, ಈಕ್ವೇಶನ್ ಅದ್ ಮೀನಿಂಗ್ ಏನು? ನಾನು ಸಪೋಸ್ ಒಂದು ರ್ಯಾಂಡಮ್ ತಗೊಂತೀನಿ. ಸಪೋಸ್ ಸೆಂಟರ್ ಇಸ್ ಅಟ್ ದ ಒರಿಜಿನ್. ವಾಟ್ ಈಸ್ ದ ಮೀನಿಂಗ್ ದಟ್ ಇಟ್ passes through a point? Means that point is on the circle. What is the meaning that point is on the circle? It will satisfy the equation of circle. Correct? Andre equation of circle alli x na nanu 20 anta hakbodu, y na nanu 3 anta hakbodu, because that point is on the circle. Okay, so ಏನು ಕೊಟ್ಟಿದ್ದಾರೆ? ನಮಗೆ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ತರ 3 ಪಾಯಿಂಟ್ಸ್ ಆನ್ ದ ಸರ್ಕಲ್, ಅದನ್ನ ಯೂಸ್ ಮಾಡಿಕೊಂಡು ಸೆಂಟರ್ ಮತ್ತೆ ರೇಡಿಯಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ? ಸೊ ಇಲ್ಲಿ ನೀವು ಈಕ್ವೇಶನ್ ಆಫ್ ಸರ್ಕಲ್ ತಗೋಬಹುದು. ಯಾವುದು? ಒಂದು x minus h whole square plus y minus k whole square equals to r square. ಇದನ್ನ ತಗೋಬಹುದು, ಅಥವಾ ಜನರಲ್ ಈಕ್ವೇಶನ್ ತಗೋಬಹುದು. ಓಕೆನಾ? ಸೊ ನಿಮ್ಗೆ ಹೇಗೂ ಈ ಈಕ್ವೇಶನ್ ಗೊತ್ತಿದೆ. ನಾನು ಜನರಲ್ ಫಾರ್ಮ್ ಇಂದ ಒಂದು ಮೆಥಡ್ ತೋರಿಸ್ತೀನಿ. ಈ ಫಾರ್ಮ್ ಇಂದ ನೀವು ಹೋಮ್ವರ್ಕ್ ಅಂತ ಮಾಡ್ಬೋದು. ಓಕೆನಾ? ನಾನು ಜನರಲ್ ಫಾರ್ಮ್ ತಗೊಂಡು ತೋರಿಸ್ತೀನಿ ನಿಮ್ಗೆ. ಓಕೆ, ವಾಟ್ ವಿ ನೋ, ದ ಈಕ್ವೇಶನ್ ಆಫ್ ಸರ್ಕಲ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ plus 2gx plus 2fy equals to plus c equals to 0. Okay, now what they are saying, it is passing through 20,3. andre x is 20, y is 3. So ಇಲ್ಲಿ ಎಷ್ಟಾಯ್ತು? 20 square plus 3 square plus 20 into 2 40 ಆಯ್ತು, 40g plus y ಎಷ್ಟಿದೆ? 3 ಇದೆ, 3 into 2 6 ಆಯ್ತು, plus c equals to 0. let this is equation 1. ಅಥವಾ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 40g plus 6f plus c, okay, equals to ಇದು 400 ಆಯ್ತು, ಇದು 9 ಆಯ್ತು. ಸೊ minus 409 ಆಯ್ತು. let this is equation 1. ನಾವು ಏನ್ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ? ಸೆಂಟರ್. ಏನು ಸೆಂಟರ್? minus g minus f. what is radius? g square plus f square minus c. ಸೊ ನಮ್ಗೆ ಬೇಸಿಕಲಿ ಇಲ್ಲಿ g, f ಮತ್ತೆ c ಬೇಕು. ಹೌದಾ? ನೆಕ್ಸ್ಟ್ it is passing through 19,8. ಸೊ 19,8 ಅಂದ್ರೆ x 19 ಆಯ್ತು, y 8 ಆಯ್ತು. ಓಕೆ, ಸೊ 2 into g 19 into 38 ಆಯ್ತು, ಪ್ಲಸ್ 8 into 2 16 ಆಯ್ತು, ಪ್ಲಸ್ c equals to 0. ಅಥವಾ ಇದನ್ನ ರೀರೈಟ್ ಮಾಡ್ಕೊಂಡ್ರೆ 38g 16f ಪ್ಲಸ್ c equals to ಮೈನಸ್ ಇದು 64 ಆಯ್ತಾ, 64 plus 19 square ಎಷ್ಟಾಯ್ತು? 425. ಆ ಕಡೆ ಹೋದ್ರೆ minus 425 ಆಯ್ತು. ಸರಿನಾ? let this is equation 2. ಲಾಸ್ಟ್, ಆಲ್ಸೋ ಇಟ್ ಇಸ್ ಪಾಸಿಂಗ್ ಥ್ರೂ ವಾಟ್? 2, minus 9. ಅಂದ್ರೆ ಇಲ್ಲಿ ಏನಾಯ್ತು? 2 square ಪ್ಲಸ್ minus 9 square ಅಂದ್ರೆ 9 square ಆಯ್ತು, ಪ್ಲಸ್ 4g minus 18f plus c equals to 0. ಅಥವಾ 4g minus 18f plus c. ಸೊ ಇದೆಷ್ಟಾಯ್ತು? 81. ಇದು g. ಓಕೆ, ಇದು 81 plus 4 85 ಆಯ್ತು. ಆ ಕಡೆ ಹೋದ್ರೆ ಎಷ್ಟಾಯ್ತು? minus 85. ಓಕೆ, ಸೊ ನಾವು ಇಫ್ ಯು ಸಿ ಈಕ್ವೇಶನ್ 1, 2 and 3, ಯಾವ್ದಾದ್ರು ಎರಡು ಈಕ್ವೇಶನ್ ಯೂಸ್ ಮಾಡ್ಕೊಂಡು ಫಸ್ಟ್ ನೀವು ಸಿ ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹೌದಾ? ಫಸ್ಟ್ ಸಿ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೇ ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2. ಆವಾಗ ಈಕ್ವೇಶನ್ 1 minus 2 ಮಾಡಿದ್ರೆ 40g minus 32g 2g ಆಯ್ತು, 6 minus 16 10f ಆಯ್ತು, ಸಿ ಮತ್ತೆ ಸಿ ಕ್ಯಾನ್ಸಲ್ ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ಆಮೇಲೆ minus 409 plus 425 409 ಸಾರಿ 425 16 ಆಗುತ್ತೆ. ಓಕೆ, ಪ್ಲಸ್ 16 ಆಗುತ್ತೆ. ಸರಿನಾ? ಅದೇ ತರ ಯು ಕ್ಯಾನ್ ಯೂಸ್ ಈಕ್ವೇಶನ್ 2 and 3 ಯೂಸ್ ಮಾಡ್ಕೊಂಡು ಮತ್ತೆ ಸಿ ಕ್ಯಾನ್ಸಲ್ ಮಾಡ್ಕೋಬಹುದು, ಅಥವಾ 1 and 3
ಯು ಕ್ಯಾನ್ ಯೂಸ್ ಎನಿ ಈಕ್ವೇಶನ್. ಓಕೆ, 2 and 3 ಯೂಸ್ ಮಾಡ್ಕೋಬಹುದು, 1 and 3 ಯೂಸ್ ಮಾಡ್ಕೋಬಹುದು. ಇಫ್ ಯು ಸಾಲ್ವ್ ದೀಸ್ ಈಕ್ವೇಶನ್ಸ್, ಯಾವ್ದು ಯೂಸ್ ಮಾಡೋಣ? 2 and 3 ಯೂಸ್ ಮಾಡೋಣ ಅಥವಾ 1 and 3 ಯೂಸ್ ಮಾಡಿದ್ರೆ? ಸೊ ಇಫ್ ಐ ಮಲ್ಟಿಪ್ಲೈ ದಿಸ್ ವಿತ್ 10, ಓಕೆ, ಅವಾಗ ಏನಾಗುತ್ತೆ? ಈಕ್ವೇಶನ್ 1 ಇಸ್ 40g 6f plus c equals to -409. ಈಕ್ವೇಶನ್ 3 into 10 ಎಷ್ಟಾಗುತ್ತೆ? 40g. ಓಕೆ, ಸಾರಿ g ಕ್ಯಾನ್ಸಲ್, c ಕ್ಯಾನ್ಸಲ್ ಮಾಡ್ತಾ ಇದೀವಲ್ಲ. ಹಾ, ಓಕೆ, c ಕ್ಯಾನ್ಸಲ್ ಮಾಡಿದ್ರೆ ಯು ಕ್ಯಾನ್ಸಲ್ c ಫ್ರಮ್ ಎನಿ ಈಕ್ವೇಶನ್. ಯಾವ್ದ್ರಿಂದ ಕ್ಯಾನ್ಸಲ್ ಮಾಡೋಣ? 2 and 3. ಓಕೆ, if I take 2 minus 3, okay, 2 minus 3, 38 minus 4 ಎಷ್ಟಾಯ್ತು? 34g ಆಯ್ತು. 16 minus of minus plus ಆಯ್ತು, ಕರೆಕ್ಟಾ? ಸೊ ಇದು 44f ಆಯ್ತು. c ಕ್ಯಾನ್ಸಲ್ ಆಯ್ತು, ಹೌದಾ? c ಕ್ಯಾನ್ಸಲ್ ಆಯ್ತು. ದೆನ್ 340 minus 340. ಓಕೆ, ಸೊ ಈಗ ನೋಡ್ಬೋದು ನೀವು ಸಿ ನ ಎಲಿಮಿನೇಟ್ ಮಾಡಿದೀರಾ ಇಫ್ ಯು ಸಾಲ್ವ್ ದೀಸ್ ಟು ಈಕ್ವೇಶನ್ಸ್. ಸೊ ಇಲ್ಲಿ 34 ಇದೆ, ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ವಿತ್ 17. ಸೊ ಜಿ ಕ್ಯಾನ್ಸಲ್ ಆಯ್ತು, ದಟ್ ಈಸ್ 170. ಓಕೆ, ಸೊ ಹಿಯರ್ ಇಫ್ ಯು ಸಾಲ್ವ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಜಿ ಆಸ್ -7. ಓಕೆ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಜಿ ಆಸ್ -7. ಸೊ ಒಂದ್ಸಲ ಜಿ ಸಿಕ್ಕ ಮೇಲೆ ಯಾವ್ದಾದ್ರು ಒಂದು ಈಕ್ವೇಶನ್ ಯೂಸ್ ಮಾಡ್ಕೊಳ್ಳಿ. ಸೇ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ -14 ಆಯ್ತು. ಎಫ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ? ಎಫ್ ವ್ಯಾಲ್ಯೂ ಯು ವಿಲ್ ಗೆಟ್ ಅಸ್ -3. ಓಕೆ, ಸೊ ಎಫ್ ವ್ಯಾಲ್ಯೂ -3 ಆಯ್ತು. ಹಾಗಾದ್ರೆ ಜಿ ಮತ್ತೆ ಎಫ್ ಸಿಕ್ಕರೆ ಸಿ ವ್ಯಾಲ್ಯೂಗೆ ಯಾವ್ದಾದ್ರು ಒಂದು ಈಕ್ವೇಶನ್ ಯೂಸ್ ಮಾಡ್ಕೊಳ್ಳಿ, 1, 2 or 3, ಎನಿಥಿಂಗ್. ಓಕೆ, ಸೊ ಇಫ್ ಐ ಯೂಸ್ ದ ಸ್ಮಾಲೆಸ್ಟ್ ಥರ್ಡ್ ಈಕ್ವೇಶನ್ ಯೂಸ್ ಮಾಡ್ಕೊಂಡ್ರೆ ಸಿ ವ್ಯಾಲ್ಯೂ -111 ಆಯ್ತು, ಕರೆಕ್ಟಾ? ಸೊ ಬೈ ಲೈಕ್ ದಿಸ್ ವಿ ಗಾಟ್ ಆಲ್ ದ ವ್ಯಾಲ್ಯೂಸ್. ಕೊಟ್ಟಿರೋ ಕ್ವಶನ್ ಏನಿತ್ತು? ಸೆಂಟರ್ ಅಂದ್ರೆ ಏನು? -g -f. ಓಕೆ, ಸೊ g is already -7, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, ಮತ್ತೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಸೊ ಸೆಂಟರ್ ಇಸ್ 7,3. ಆಮೇಲೆ ರೇಡಿಯಸ್ ಏನ್ ಹೇಳುತ್ತೆ? g² ಪ್ಲಸ್ f² ಮೈನಸ್ ಸಿ. g² ಎಷ್ಟಿದೆ? 49 ಆಗುತ್ತೆ, ಇದು 9 ಆಗುತ್ತೆ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, ಕರೆಕ್ಟಾ? ಸೊ ಇದು ಓವರ್ ಆಲ್ ನಿಮ್ಗೆ ಎಷ್ಟು ಸಿಗುತ್ತೆ? 169 ಸಿಗುತ್ತಾ? ಎಸ್, ಸೊ ದಿಸ್ ಇಸ್ 169 ವಿಚ್ ಇಸ್ ನಥಿಂಗ್ ಬಟ್ 13. ಸೊ ಸೆಂಟರ್ ಇಸ್ 7,3 and radius is 13. So which option is correct? Option C is correct. Okay, so this I have done by using general form. ಇಲ್ಲ ಮ್ಯಾಮ್ ನಾವು x minus h ಯೂಸ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಅವಾಗ ಏನಾಗುತ್ತೆ? x minus h whole square plus y minus k whole square equals to r². ಒಂದು h ಏನಿದೆ, ಸಾರಿ, ಒಂದು 20,3 ಇದೆ. ಸೊ ಇದು 20 minus h whole square plus 3 minus k whole square equals to r². ಇದನ್ನ 3 ಸಲ ಮಾಡಬೇಕು. ಬಟ್ ಯಾವುದೇ ಮಾಡಿದ್ರು 3 ಈಕ್ವೇಶನ್ ಬರುತ್ತೆ. 3 ಈಕ್ವೇಶನ್ಸ್ ಅನ್ನ ನೀವು ಸಾಲ್ವ್ ಮಾಡಲೇಬೇಕು. ಓಕೆ, ಸೊ ಫಸ್ಟ್ ಐ ಗಾಟ್ ಈಕ್ವೇಶನ್ 1, 2 and 3. ಎವ್ರಿವೇರ್ ಪ್ಲಸ್ ಸಿ ವಾಸ್ ದೇರ್. ಸೊ ನಾನು 2 ಈಕ್ವೇಶನ್ ಯೂಸ್ ಮಾಡಿಕೊಂಡು ಸಿ ನ ಎಲಿಮಿನೇಟ್ ಮಾಡಿಕೊಂಡು ಬರೀ ಎಫ್ ಅಂಡ್ ಜಿ ಗೆ ಬರ್ಕೊಂಡೆ. ಎಫ್ ಅಂಡ್ ಜಿ ಗೆ ಸಾಲ್ವ್ ಮಾಡಿದ್ರಿಂದ ಜಿ ಅಂಡ್ ಎಫ್ ಬಂತು. ಜಿ ಅಂಡ್ ಎಫ್ ಯೂಸ್ ಮಾಡಿ ಸಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಓಕೆ, ಅಂಡ್ ದಟ್ಸ್ ಯೋರ್ ಫೈನಲ್ ಆನ್ಸರ್, which is option C. Next, in your a circle has radius 3 units and its center lies on the line y equals to x minus 1. If it passes through the point 7,3, then what is its equation? Okay, so ಏನು ಹೇಳ್ತಾ ಇದ್ದಾರೆ? ಒಂದು ಸರ್ಕಲ್ ಇದೆ, ಸೆಂಟರ್ ಗೊತ್ತಿಲ್ಲ, ನಾನು ಜಸ್ಟ್ ರ್ಯಾಂಡಮ್ ಆಗಿ ಬರ್ಕೊಂತೀನಿ ಇಲ್ಲಿ. ಏನ್ ಹೇಳ್ತಾರೆ? ಇದ್ರದ್ದು ರೇಡಿಯಸ್ 3 ಯೂನಿಟ್ಸ್ ಇದೆ, ಸರಿನಾ? ಆಮೇಲೆ ಇದ್ರ ಸೆಂಟರ್ ಏನಿದೆ, ಈ ಸೆಂಟರು ಒಂದ್ ಲೈನ್ ಮೇಲೆ ಲೈ ಆಗ್ತಾ ಇದೆ. ಅಂದ್ರೆ ಈ ಸೆಂಟರ್ ದಿಂದ ಒಂದ್ ಲೈನ್ ಪಾಸ್ ಆಗ್ತಾ ಇದೆ. ಯಾವ ಲೈನ್ ಅದು? y equals to x minus 1. ಈ ಸೆಂಟರ್ ಅನ್ನ h, k ಅಂತ ತಗೊಳ್ಳೋಣ. ಸೊ ದಿಸ್ h, k is on the line, ಹೌದಾ? ಅಂಡ್ ದ ಸರ್ಕಲ್ passes through the point 7,3. ಸೊ ಇಲ್ಲೇನೋ ಒಂದ್ ಪಾಯಿಂಟ್ ಇದೆ,
ಏನು 7,3. ದಟ್ ಮೀನ್ಸ್ ದಿಸ್ ಪಾಯಿಂಟ್ ಇಸ್ ಆನ್ ದ ಲೈನ್. ಹಾಗಾದ್ರೆ ಈಕ್ವೇಶನ್ ಆಫ್ ಸರ್ಕಲ್ ಏನಾಗುತ್ತೆ ಅಂತ ಕ್ವೆಶನ್, ಸರಿನಾ? ಓಕೆ, ಸೊ ಆವಾಗಲೇ ನಾನು ಜನರಲ್ ಫಾರ್ಮ್ ಯೂಸ್ ಮಾಡಿದೆ. ಇಲ್ಲಿ ನಿಮ್ದು ಸೆಂಟರ್ ಫಾರ್ಮ್ ಯೂಸ್ ಮಾಡೋಣ. ನಾನು ಎರಡು ಹೇಳ್ಬಿಡ್ತೀನಿ, ಸೊ ನಿಮ್ಗೆ ಎರಡು ಗೊತ್ತಾಗುತ್ತೆ ಮೆಥಡ್. 1 second. Y is equals to ಓಕೆ ಎಸ್. ಸೊ ಇದಕ್ಕೆ ನಾನು ನಿಮ್ ಸೆಂಟರ್ ಫಾರ್ಮ್ ಯೂಸ್ ಮಾಡ್ಕೊಂತೀನಿ. ಏನು ಕ್ವಶನ್? ವಾಟ್ ಇಸ್ ದ ಈಕ್ವೇಶನ್ ಆಫ್ ಲೈನ್? ನೀನು ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು? 3 ಅಂತ. ಸೊ ಇದು ಈಕ್ವೇಶನ್ ಏನಾಯ್ತು ಇವಾಗ? ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ y minus k whole square equals to 3 square ಅಂದ್ರೆ 9 ಆಯ್ತು. ಕರೆಕ್ಟಾ? ಓಕೆ, ಲೆಟ್ ದಿಸ್ ಬಿ ಈಕ್ವೇಶನ್ 1. ಫೈನ್, ಸರಿ. ಇದ್ರಿಂದ ನಮ್ಗೆ h, k ಬೇಕು, ಹೌದಾ? ಈಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಸೆಂಟರ್ ಈಸ್ ಆನ್ ದಿಸ್ ಲೈನ್ ಮೀನ್ಸ್ ದಿಸ್ ಪಾಯಿಂಟ್ satisfies the line. ಯಾವ ಪಾಯಿಂಟು? h, k satisfies this line means what? x ಜಾಗದಲ್ಲಿ h ಬರುತ್ತೆ, y ಜಾಗದಲ್ಲಿ k ಬರುತ್ತೆ. ಓಕೆ, now since h, k satisfies the line. ಯಾಕೆ satisfies the line? Because that point is on the line, okay, which is y equals to x minus 1. Therefore ನನಗೆ ಏನ್ ಸಿಗುತ್ತೆ ಇಲ್ಲಿ? k equals to h minus 1. Let this is the equation 2. Okay, next information. The point lies on the circle. ಯಾವ ಪಾಯಿಂಟು? 7,3. ಅಂದ್ರೆ ಏನು? that point satisfies your equation. So from equation 1 ನನ್ಗೆ ಏನ್ ಸಿಗುತ್ತೆ? 7 minus h whole square plus 3 minus k whole square equals to 9 because x, y ಜಾಗದಲ್ಲಿ 7,3 ಇದೆ and that point is on the line. correct? okay, so ಇಷ್ಟು ಸಿಕ್ತಿವಾಗ ಈಗ ನೋಡಿ, ನಮ್ಗೆ h ಮತ್ತೆ k ಬೇಕು. ಒಂದೇ ಈಕ್ವೇಶನ್ ಇದೆ, ಎರಡು ವೇರಿಯೇಬಲ್ ಇದಾವೆ, ಆದ್ರೆ ಕೆ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಹೌದಾ? ಕೆ ವ್ಯಾಲ್ಯೂನ ರೀಪ್ಲೇಸ್ ಮಾಡೋಣ. ಸೊ ಇದೇನಾಗುತ್ತೆ? 7 ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ ಆಫ್ h minus 1 whole square equals to 9. okay, so this is nothing but 7 minus h whole square. this is ಇದೇನಾಯ್ತು? 3 minus of minus plus ಆಯ್ತು, 3 plus 1 is 4. okay, so now you can see that it is a identity a minus b whole square. ಹೌದಾ? a minus b whole square. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ a square plus b square minus 2ab plus again a square plus b square minus 2ab ಅಂದ್ರೆ 8h equals to 9. okay, so here you get h square is 2h square. ಇಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಗುತ್ತೆ. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 2 ಫ್ಯಾಕ್ಟರ್ಸ್, h minus 7 and h minus 4. therefore either h is 7 or h is 4. ಹೇಗ್ ಬಂತು? ಕ್ವಾಡ್ರಾಟಿಕ್ ಈಕ್ವೇಶನ್ ಇಂದ. ನಮ್ಗೆ ಬೇಕಾಗಿದ್ದು ಈಕ್ವೇಶನ್ ಬರೆಯೋದಕ್ಕೆ h ಬೇಕು, k ಬೇಕು, r ಬೇಕು. r ಅಂತೂ ಕೊಟ್ಟಿದ್ದಾರೆ, h ಸಿಕ್ತು, k1 ಫೈಂಡ್ ಔಟ್ ಮಾಡ್ಕೊಂಡ್ ಬಿಡೋಣ. ಓಕೆ, k ಏನಾಗುತ್ತೆ? ಇಲ್ಲಿದೆ ಈಕ್ವೇಶನ್ 2. ಕರೆಕ್ಟಾ? ಸೊ k ಏನಾಗುತ್ತೆ ಇಲ್ಲಿ? h minus 1. ಹಾಗಾದ್ರೆ 7 minus 1 6 ಆಯ್ತು, ಅಥವಾ 4 ಅಂತ ತಗೊಂಡ್ರೆ ಇಲ್ಲಿ 3 ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಐದರ್ ದಿಸ್ ಆರ್ ದಿಸ್. ಲೆಟ್ ಅಸ್ ಸಿ. ಫಸ್ಟ್ ಸೆಟ್ ತಗೊಂಡ್ರೆ, ಸಪೋಸ್ ಫಸ್ಟ್ ಸೆಟ್ ತಗೊಂಡ್ರೆ ಇದೇನಾಯ್ತು? x minus 7 whole square y minus 6 whole square equals to r square. ಹೌದಾ? ಸೊ ದಿಸ್ ಇಸ್ x square minus 14x plus 49 plus a square minus 2ab ಅಂದ್ರೆ 12x plus 36 minus 9 equals to 0. ಎಷ್ಟಾಯ್ತು? x square minus 14x plus y square minus 12x 49 plus 36 minus 9. ಓಕೆ, ನೋಡೋಣ ಎಷ್ಟು ಬರುತ್ತೆ ಇದು. 49 plus 36 minus 9 76 plus 76. ಈ ತರ ಆಪ್ಷನ್ ಇದೆಯಾ? ಈ ತರ ಆಪ್ಷನ್ ಇದ್ರೆ ನಿಮ್ದು ಫಸ್ಟ್ ಸೆಟ್ ಕರೆಕ್ಟ್. ಆಪ್ಷನ್ ಇಲ್ಲ ಅಂದ್ರೆ ಸೆಕೆಂಡ್ ಸೆಟ್ಗೆ ಮಾಡ್ಬೇಕು ಮತ್ತೆ. ಓಕೆ, ಸೊ ಫಸ್ಟ್ 7 and 6 ತಗೊಂಡ್ ಮಾಡಿದ್ವಲ್ಲ,
ಈ ಈಕ್ವೇಶನ್ ಇದ್ರೆ ಇದೆಯಾ, ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ ವೈ ಸ್ಕ್ವೇರ್ minus 12y plus 76. Yes, option C. So your option C is correct. Okay. So ಒಂದ್ ವೇಳೆ ಈ ಈಕ್ವೇಶನ್ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀರಾ, ಸೆಕೆಂಡ್ ಸೆಟ್ ತಗೊಂಡು actually it will come same. Okay, it will come same. Fine. So this method I have done by taking a center form. Okay. Any doubts? Next. ಏನ್ ಹೇಳ್ತಾರೆ, one end of the diameter of the circle x square plus y square minus 3x plus 5y minus 4 equals to 0 is 2, 1. Then find the coordinates of the other end. Okay, ಏನ್ ಹೇಳ್ತಾ ಇದ್ದಾರೆ, ಒಂದು ಸರ್ಕಲ್ ಇದೆ, ಈ ಸರ್ಕಲ್ ಅದು ಈಕ್ವೇಶನ್ ಕೊಟ್ಟಿದ್ದಾರೆ, ಸರಿನಾ? ಸೊ ಡಯಾಮೀಟರ್ ಇದೆ, ಇದು ನಿಮ್ದು ಡಯಾಮೀಟರ್, ಇದು ನಿಮ್ದು ಸೆಂಟರ್, ಸರಿನಾ? ಇದು ಸೆಂಟರ್ ಆಯ್ತು. ಒಂದು ಡಯಾಮೀಟರ್ ಎಂಡ್ 2, 1 ಇದೆ. ಹಾಗಾದ್ರೆ ಈ ಮತ್ತೊಂದು ಡಯಾಮೀಟರ್ ಏನಾಗುತ್ತೆ ಅಂತ ನಿಮ್ ಕ್ವೆಶನ್. ಓಕೆ, ಸೊ ಈಗ ನೋಡಿ, ತುಂಬಾ ಸಿಂಪಲ್ ಕ್ವೆಶನ್ ಇದು. ಏನು ಡಯಾಮೀಟರ್ ಅಂದ್ರೆ 2 times ಆಫ್ ರೇಡಿಯಸ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಲಾಂಗೆಸ್ಟ್ ಕಾರ್ಡ್, ಕರೆಕ್ಟ್ ಅಲ್ವಾ? ಈಗ ಇದೇನ್ ಸೆಂಟರ್ ಇದೆ, ಸೆಂಟರ್ ಇಸ್ ಮಿಡ್ ಪಾಯಿಂಟ್ ಆಫ್ ಯುವರ್ 2, 1 ಅಂಡ್ x, y. ಅಷ್ಟು ಮಾತ್ರ ನಮ್ಗೆ ಗೊತ್ತೇ ಗೊತ್ತು. ಯಾಕೆ, ಈ ಕಡೆಯಿಂದ ಸೆಂಟರ್ ಇಂದ ಇದು ರೇಡಿಯಸ್, ಸೆಂಟರ್ ಇಂದ ರೇಡಿಯಸ್. ಸೊ ಸೆಂಟರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಯುವರ್ ಎಂಡ್ಸ್ ಆಫ್ ದ ಡಯಾಮೀಟರ್, ಕರೆಕ್ಟ್? ಓಕೆ, ನಮ್ಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಾ? ಹೌದು, ಸೆಕ್ಷನ್ ಫಾರ್ಮುಲಾ ಇಂದ ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕೂಡ ಗೊತ್ತು, ಹೌದಲ್ವಾ? ಹಾಗಾದ್ರೆ ಒಂದು ಪಾಯಿಂಟ್ ಗೊತ್ತಿದೆ, ಸೆಂಟರ್ ಅಷ್ಟು ಫೈಂಡ್ ಮಾಡ್ಕೊಂಡು ಬಿಡೋಣ. ಸೆಂಟರ್ ಫೈಂಡ್ ಮಾಡ್ಕೊಂಡು ಬಿಟ್ರೆ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮ್ ಇಂದ x, y ಸಿಗುತ್ತೆ. ಯಾಕೆ, ಸೆಂಟರು ಇಸ್ ಮಿಡ್ ಪಾಯಿಂಟ್ ಆಫ್ ದ ಎಂಡ್ಸ್ ಆಫ್ ಯುವರ್ ಡಯಾಮೀಟರ್ಸ್. ಓಕೆ, ಸೊ ಸೆಂಟರ್ ಫೈಂಡ್ ಮಾಡೋದಕ್ಕೆ ವಾಟ್ ಈಸ್ ದ ಈಕ್ವೇಶನ್ ಗಿವನ್? ದಿಸ್ ಇಸ್ ದ ಈಕ್ವೇಶನ್ ಗಿವನ್. ಓಕೆ, -4 ಈಕ್ವಲ್ಸ್ ಟು 0. ಇದನ್ನ ನಾವು ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡೋಣ. ಏನ್ ಹೇಳುತ್ತೆ, 2gx 2fy plus c equals to 0. ಕರೆಕ್ಟ್? ಸೊ 2g ಪ್ಲೇಸ್ ನಲ್ಲಿ ಏನಿದೆ, -3 ಇದೆ. ಸೊ g ಏನಾಗುತ್ತೆ, -3/2. ಓಕೆ, 2fy ಸಾರಿ ಪ್ಲೇಸ್ ನಲ್ಲಿ ಏನಿದೆ, 5 ಇದೆ. ಸೊ 5 f ಎಷ್ಟಾಯ್ತು, 5/2. ಹೌದಾ? ಓಕೆ, ಆಮೇಲೆ ಸಿ ಅಂತೂ ನಮ್ಗೇನ್ ಬೇಡ, ನಮ್ಗೆ ಸೆಂಟರ್ ಬೇಕಾಗಿರೋದು ಮಾತ್ರ. ಸೊ ಸೆಂಟರ್ ಏನಾಗುತ್ತೆ, -g - f. ಓಕೆ, ಸೊ g ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಇದೇನಾಯ್ತು, -5/2. ಹೌದಾ? ಸೊ ಇದು ಸೆಂಟರ್ ಏನಾಯ್ತು ಇವಾಗ, 3/2, -5/2. Now since center is what, midpoint of the ends of the diameter. So midpoint form ಇಂದ ನಿಮಗೆ ಏನ್ ಸಿಗುತ್ತೆ, midpoint form gives you x1 plus x2 divided by, okay, so this is 2 plus x divided by 2 equals to 3/2 ಸಿಕ್ತು. ಸೊ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು, x ವ್ಯಾಲ್ಯೂ ಎಷ್ಟಾಯ್ತು, 1 ಆಯ್ತು. ಸೊ 1 end is 1. ಸಿಮಿಲರ್ಲಿ 1 plus y, ಹೌದಾ, 1 plus y divided by 2 equals to midpoint. Okay, -5/2. So ಇದು ಕ್ಯಾನ್ಸಲ್ ಆಯ್ತು. 1 plus 5 y equals to -5. So y ಎಷ್ಟಾಯ್ತು, -4. So what is the other end? 1, -4. -4 no 1 ಆ ಕಡೆ ಹೋಯ್ತಲ್ಲ, 6 ಆಯ್ತು, 6 ಆಯ್ತು, ಸಾರಿ, 1 - 6. Okay, so what is the other end? 1, -6, which is option B. Okay, next ಏನ್ ಹೇಳ್ತಾರೆ, ಇಫ್ ದ ಸರ್ಕಲ್, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಇಫ್ ದಿಸ್ ಸರ್ಕಲ್ passes through the point 3, 1 and 14, -1, then what is the value of C? Okay, so again if it is passing through these 2 points, that means they will satisfy the equation. ಹೌದಾ? ಸೊ ಫಸ್ಟ್ 1 by 1 ತಗೊಳ್ಳೋಣ. 3, 1 ಅಂದ್ರೆ x is 3, y is 1. ಸೊ ಇದೇನಾಯ್ತು, 3 square plus 1 square minus 17 into 3, which is 51 plus, 1 second, ಇಲ್ಲಿ g ಮಿಸ್ಸಿಂಗ್ ಇದೆಯಾ, 1 second,
No, G is not missing. Correct only it is. Okay. Next, y ಎಷ್ಟಿದೆ 1 ಇದೆ 2. So 2 into 1 is 2fy plus c equals to 0. ಇದು ಒಂದು ಈಕ್ವೇಶನ್ ಆಯ್ತು ಫಸ್ಟ್ ಪಾಯಿಂಟ್ಗೆ. ಅದೇ ತರ the equation is circle is passing through 14, -1 also. ಹಾಗಾದ್ರೆ 14 ಸ್ಕ್ವೇರ್ ಅಂದ್ರೆ 196 ಆಯ್ತು, -1 ಸ್ಕ್ವೇರ್ ಅಂದ್ರೆ 1 ಆಯ್ತು, minus 17 into 14 ಎಷ್ಟಾಯ್ತು 238. ಓಕೆ, ಆಮೇಲೆ -1, 2 into -1 is -2f. ಓಕೆ, plus c equals to 0. So let this is your equation 2. Fine. ಇವಾಗ ಏನ್ ಮಾಡ್ಬೋದು? ಸೊ ಈಕ್ವೇಶನ್ 1 ಅನ್ನ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಲ್ವಾ ನಾನು? ಇಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡಲಿಲ್ಲ. ಇದು 9 ಆಯ್ತು, ಇದು 1 ಆಯ್ತು, 9 plus 1 is 10. 10 minus 51 ಅಂದ್ರೆ -41 ಆಯ್ತು. 2f plus c equals to 0. ಹೌದಾ? ಓಕೆ, ಇದು 197 ಆಯ್ತು. 197 ಹೌದಾ? ನೆಕ್ಸ್ಟ್ 197 minus 238 minus 41 minus 2f plus c equals to 0. ಕರೆಕ್ಟ್? ನಿಮ್ಗೆ ಬೇಕಾಗಿರೋದು ಏನಿಲ್ಲಿ? ಸಿ ವ್ಯಾಲ್ಯೂ. ಹೌದಾ? ಸೊ ಸಿ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕೆ ಸಾಲ್ವ್ ದೀಸ್ ಟು ಈಕ್ವೇಶನ್ಸ್. ಇಫ್ ಯು ಸಾಲ್ವ್ ದೀಸ್ ಟು ಈಕ್ವೇಶನ್ಸ್, ಇಫ್ ಐ ಡೈರೆಕ್ಟ್ಲಿ ಆಡ್, ಸೊ ಇದು ಕ್ಯಾನ್ಸಲ್ ಆಯ್ತು. ಕರೆಕ್ಟ್? ಸೊ ದಿಸ್ ಇಸ್ 2 times -41 plus 2c equals to 0, or that is nothing but -2 times 41 equals to -2c. So -2 cancel ಆಯ್ತು. The value of c is 41. Okay, so which is your answer? 41, which is option D. Again we use the standard equation. Equation was passing through 2 points, so they will satisfy the equation. Substitute ಮಾಡ್ಕೊಂಡು equation find out ಮಾಡ್ಕೊಂಡ್ವಿ. That's it. ನೆಕ್ಸ್ಟ್ ಏನ್ ಹೇಳ್ತಾರೆ? ದ ಈಕ್ವೇಶನ್ ಆಫ್ ಅ ಸರ್ಕಲ್ ವಿತ್ ಸೆಂಟರ್. ಸೊ ಸೆಂಟರ್ ಕೊಟ್ಟಿದ್ದಾರೆ ಅಂಡ್ ದ ಸರ್ಕಂಫರೆನ್ಸ್ ಇಸ್ 10 pi. ದೆನ್ ವಾಟ್ ಇಸ್ ದ ಈಕ್ವೇಶನ್ ಆಫ್ ಸರ್ಕಲ್ ಅಂತ ಕೇಳ್ತಾರೆ. ಕರೆಕ್ಟಾ? ಓಕೆ, ಸೊ ನೀವು ಇವಾಗ ಒಂದು ಇದೇ ಫಾರ್ಮ್ ಮಾಡ್ಕೊಂಡು ಮಾಡ್ತೀನಿ. ಯು ಕ್ಯಾನ್ ಯೂಸ್ ಜನರಲ್ ಫಾರ್ಮ್ ಆಲ್ಸೋ. ಎನಿಥಿಂಗ್ ಇಸ್ ಫೈನ್. ಓಕೆ, ಏನ್ ಹೇಳ್ತಾ ಇದ್ದಾರೆ? ದ ಈಕ್ವೇಶನ್ ಆಫ್ ಸರ್ಕಲ್ ವಿತ್ ಸೆಂಟರ್ ಕೊಟ್ಟಿದ್ದಾರೆ. ಎಷ್ಟು? h, k ನ ಕೊಟ್ಟಿದ್ದಾರೆ. ಯಾವ್ದಂತ? 2, -3 ಅಂತ. ಸರಿನಾ? ಓಕೆ, h, k ಗೊತ್ತಾಯ್ತು. ನಮ್ಗೆ ಏನ್ ಗೊತ್ತಾಗ್ಬೇಕು? r ಗೊತ್ತಾಗ್ಬೇಕು. ಕರೆಕ್ಟ್ ಅಲ್ವಾ? ಈಕ್ವೇಶನ್ ಫೈಂಡ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಬಟ್ ವಿ ನೋ ವಾಟ್ ಇಸ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ವಾಟ್ ಇಸ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್? 2 pi r. ಅದನ್ನ ಎಷ್ಟಂತ ಕೊಟ್ಟಿದ್ದಾರೆ? 10 pi ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಪೈ ಕ್ಯಾನ್ಸಲ್ ಆದ್ರೆ ಆರ್ ವ್ಯಾಲ್ಯೂ ಎಷ್ಟಾಯ್ತು? 5 ಆಯ್ತು. ಎಸ್, ವೆರಿ ಈಸಿಲಿ ವಿ ಗಾಟ್ ದ ವ್ಯಾಲ್ಯೂ ಆಫ್ ಆರ್ ಆಲ್ಸೋ. ದೇರ್ಫೋರ್ ಇಟ್ ಇಸ್ x minus 2 whole square plus y minus of minus is plus, and this is 5 square. That's the required equation. Okay, sorry, ಮುಂದೆ ಸಾಲ್ವ್ ಮಾಡಿದಾರಾ? ಸರಿ. ಸೊ ದಿಸ್ ಇಸ್ x square minus 4x plus 4 plus y square plus 6y plus 9 minus 25 equals to 0. Correct? So this is x square plus y square minus 4x plus 6y. ಏನೇನು ಉಳಿತಿಲ್ಲಿ? 4 plus 9, 13. ಮೈನಸ್ ಬರುತ್ತಲ್ಲ? Yes. So this is minus 12 equals to 0. So now this is your required equation. ಯಾವ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ? x square y square minus 4x plus 6 minus 12. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, h, k ಡೈರೆಕ್ಟ್ ಆಗಿ ಕೊಟ್ಟಿದ್ರು, r ಬೇಕಾಗಿತ್ತು, ಸರ್ಕಂಫರೆನ್ಸ್ ಯೂಸ್ ಮಾಡ್ಕೊಂಡು r ಫೈಂಡ್ ಔಟ್ ಮಾಡ್ಕೊಂಡ್ವಿ. ದಟ್ಸ್ ಇಟ್. ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ ದ ಏರಿಯಾ ಆಫ್ ದ ಸರ್ಕಲ್, ಸೊ ಸರ್ಕಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಇಫ್ ದ ಏರಿಯಾ ಇಸ್ 9 pi units, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಹೇಳ್ತಾರೆ. ಓಕೆ, ತುಂಬಾ ಈಸಿ ಕ್ವೆಶನ್, ವೆರಿ ಈಸಿ. ಅಗೇನ್ ಯು ಕ್ಯಾನ್ ಯೂಸ್ ಸೆಂಟ್ರಲ್ ಫಾರ್ಮ್ ಆರ್ ಯು ಕ್ಯಾನ್ ಯೂಸ್ ಜನರಲ್ ಫಾರ್ಮ್, ವಿಚ್ ಎವರ್ ಯು ವಿಶ್. ಬಟ್ ಸ್ವಲ್ಪ ಈಕ್ವೇಶನ್ ಅಬ್ಸರ್ವ್ ಮಾಡಿ. ಈಕ್ವೇಶನ್ ಏನಿದೆ? ಈ ತರ ಇದೆ, ಹೌದಾ? ಆದ್ರೆ ನಮ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನ್ ಹೇಳುತ್ತೆ? The coefficient of x square and y square should be always 1.
ಆದ್ರೆ ಇಲ್ಲೇನಿದೆ 4 ಇದೆ. ಸೊ ಡಿವೈಡ್ ಥ್ರೂ ಔಟ್ ಬೈ 4. ಫಸ್ಟ್ ಥ್ರೂ ಔಟ್ ಡಿವೈಡ್ ಮಾಡ್ಕೊಳ್ಳಿ 4 ಇಂದ. ಅವಾಗ ಇದೇನಾಗುತ್ತೆ, ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ. 8 by 4 is 2, 16 by 4 is 4, and here I'll get k by 4 equals to 0. ಹೌದಾ? ಸೊ now it is in standard form. ನಮ್ಗೆ ಏನ್ ಬೇಕು? k ವ್ಯಾಲ್ಯೂ ಬೇಕು. ಎಲ್ಲಿದೆ k? ಇಲ್ಲಿದೆ. ಸರಿನಾ? ಓಕೆ. You want to use standard form or center form? ಯಾವ್ದು ಯೂಸ್ ಮಾಡೋಣ ಇಲ್ಲಿ? x minus h ಆ ಫಾರ್ಮ್ ಯೂಸ್ ಮಾಡೋಣ. x minus h ಫಾರ್ಮ್ ಯೂಸ್ ಮಾಡ್ಬೇಕಂದ್ರೆ ನೀವು ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಬರ್ಕೋಬೇಕಾಗುತ್ತೆ. ಓಕೆನಾ? ಸೊ ಪರ್ಫೆಕ್ಟ್ ಸ್ಕ್ವೇರ್ ಬರ್ಕೋಕ್ಕಿಂತ ವಿ ಕ್ಯಾನ್ ಯೂಸ್ x square plus y square plus 2gx plus 2fy plus c equals to 0. ಸೊ ಇವಾಗ ನೀವು ಕಂಪೇರ್ ಮಾಡಿದ್ರೆ 2g ಜಾಗದಲ್ಲಿ -2 ಇದೆ. ಸೊ g ವ್ಯಾಲ್ಯೂ -1 ಆಯ್ತು. 2f ಜಾಗದಲ್ಲಿ 4 ಇದೆ. ಸೊ f ವ್ಯಾಲ್ಯೂ 2 ಆಯ್ತು. c ಜಾಗದಲ್ಲಿ k by 4 ಇದೆ. ಸರಿನಾ? ಓಕೆ. ಸೊ ಇವಾಗ ಸೆಂಟರ್ ಏನಾಗುತ್ತೆ? ವಾಟ್ ಈಸ್ ದ ಸೆಂಟರ್? ನಮ್ಗೆ ಹೇಗೂ ಸೆಂಟರ್ ಏನ್ ಬೇಕಾಗಿಲ್ಲ. ಅದು -g -f ಅಂದ್ರೆ -g ಅಂದ್ರೆ +1 ಆಯ್ತು, -2. ಓಕೆ. ನಮ್ಗೆ ಇನ್ನು ಏನ್ ಗೊತ್ತಿಲ್ಲ, ರೇಡಿಯಸ್. ಓಕೆ, ಏನ್ ಹೇಳ್ತಾ ಇದ್ದಾರೆ? ಏರಿಯಾ ಆಫ್ ದ ಸರ್ಕಲ್ ಇಸ್ 9 pi ಅಂತ ಹೇಳ್ತಾ ಇದ್ದಾರೆ. ಓಕೆ, ಏರಿಯಾ ಆಫ್ ದ ಸರ್ಕಲ್. ಬಟ್ ವಿ ನೋ ವಾಟ್ ಈಸ್ ಏರಿಯಾ ಆಫ್ ಸರ್ಕಲ್. ವಾಟ್ ಈಸ್ ಏರಿಯಾ ಆಫ್ ಸರ್ಕಲ್? pi r square. ಹೌದಾ? ಅದನ್ನ ಅವ್ರು ಎಷ್ಟಂತ ಹೇಳ್ತಾ ಇದ್ದಾರೆ? 9 pi ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ r square ವ್ಯಾಲ್ಯೂ ಎಷ್ಟಾಯ್ತು? 9. ಕರೆಕ್ಟ್? ಓಕೆ. ಸೊ ನಮ್ಗೆ r ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿ ನೋ ವಾಟ್ ಈಸ್ ದ ರೇಡಿಯಸ್. ವಾಟ್ ಈಸ್ ರೇಡಿಯಸ್? ಸ್ಕ್ವೇರ್ ರೂಟ್ ಆಫ್ g square plus f square minus c. ಓಕೆ, ಫೈನ್. ಈಗ ನಮ್ಗೆ ರೇಡಿಯಸ್ ಸಿಕ್ತು. ಇಫ್ ಐ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ವಾಟ್ ಐ ಗೆಟ್ ಹಿಯರ್? r square equals to g square plus f square minus c. Correct? Now r square is 9 equals to g square. g ಎಷ್ಟು ಸಿಕ್ತು? -1. ಸೊ 1 ಆಯ್ತು. ಇದೆಷ್ಟು ಸಿಕ್ತು? 2 ಅಂದ್ರೆ 4 ಆಯ್ತು. ಮೈನಸ್ ಸಿ. ಸಿ ಎಷ್ಟು ಸಿಕ್ಕಿತ್ತು? k by 4. ಕರೆಕ್ಟಾ? therefore this is 1 plus 4 is 5. ಈ ಕಡೆ ತಗೊಂಡ್ರೆ -5 ಆಯ್ತು. ಸೊ ಇದೆಷ್ಟಾಯ್ತು? 4 minus k by 4. ಹಾಗಾದ್ರೆ k ವ್ಯಾಲ್ಯೂ ಎಷ್ಟಾಯ್ತು? 4 into 4 6, and if you multiply both sides it is -16. ಕರೆಕ್ಟ್? ಅವರು ಕೇಳಿರೋ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ k, and the value of k is -60. Very simple, just by comparing. Radius formula ಗೊತ್ತು ನಮ್ಗೆ, ರೂಟ್ g square plus f square minus c. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ ಇಂದ g ತಗೊಂಡ್ವಿ, f ತಗೊಂಡ್ವಿ, c ತಗೊಂಡ್ವಿ. r ಅವರು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, pi r square. Area is 9 pi, so r square is 9. As simple as that. Next ಏನ್ ಹೇಳ್ತಾ ಇದ್ದಾರೆ? if 4,0, okay, if 4,0 is point on the circle, ಅಂದ್ರೆ ಆ ಪಾಯಿಂಟ್ ಸರ್ಕಲ್ ಮೇಲೆ ಇದೆ, so it will satisfy. Then what is the center of the circle? Okay, ಸರಿ. so center ಬೇಕಂದ್ರೆ ನಮ್ಗೆ again you can go for central form. ಬಟ್ ಏನಾಗುತ್ತೆ, ಸೆಂಟ್ರಲ್ ಫಾರ್ಮ್ ನಲ್ಲಿ ನೀವು ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ದ ಓನ್ಲಿ ಎಕ್ಸ್ಟ್ರಾ ಸ್ಟೆಪ್. ಅದಕ್ಕೆ ನೀವು CET ಮಾಡುವಾಗ ಜನರಲ್ ಫಾರ್ಮ್ಗೆ ಹೋಗ್ಬೋದು. ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಫೈನ್. ಏನ್ ಹೇಳ್ತಾ ಇದ್ದಾರೆ? ಇದು ಈಕ್ವೇಶನ್ ಇದೆ. ಈ ಈಕ್ವೇಶನ್ ನಲ್ಲಿ ಒಂದು a ಅನ್ನೋದು ಅನ್ನೋನ್ ಇದೆ. ಕರೆಕ್ಟಾ? ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಂಡ್ ಬಿಡೋಣ. ಏನ್ ಹೇಳ್ತಾ ಇದ್ದಾರೆ? 4,0 is on the line ಅಂದ್ರೆ it will satisfy the equation. ಹೌದಾ? So this is x, y. x is 4 ಅಂದ್ರೆ ಇದು 16 ಆಯ್ತು. x is 4 ಅಂದ್ರೆ ಇದು 4 ಆಯ್ತು. y is 0. ಹೌದಾ? ಸೊ 4a equals to -16. a ವ್ಯಾಲ್ಯೂ ಎಷ್ಟಾಯ್ತು? -4. a ವ್ಯಾಲ್ಯೂ -4 ಆದ್ರೆ ಈಗ ನಿಮ್ದು ಈಕ್ವೇಶನ್ ಏನಾಗುತ್ತೆ? x square -4x plus y square equals to 0. ಕೇಳಿರೋ ಕ್ವಶನ್ ಏನು? ಫೈಂಡ್ ದ ಸೆಂಟರ್. ಓಕೆ, ಏನ್ ಹೇಳುತ್ತೆ ಸ್ಟ್ಯಾಂಡರ್ಡ್ ಈಕ್ವೇಶನ್? 2gx
2fy plus c equals to 0, where center is minus g minus f. ಕರೆಕ್ಟ್? ಈಗ ಬರ್ಕೊಂಡ್ಬಿಡೋಣ. ಏನಿದೆ ನಮ್ದು ಇಲ್ಲಿ ಈಕ್ವೇಶನ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 4x ಈಕ್ವಲ್ಸ್ ಟು 0. ಓಕೆ, ಬಾಕಿ ಎಲ್ಲ ಅಬ್ಸೆಂಟ್ ಇದೆ. ಸೊ 2g ಜಾಗದಲ್ಲಿ ಮೈನಸ್ 4 ಇದೆ, g ಏನಾಯ್ತು ಮೈನಸ್ 2. 2fy ಜಾಗದಲ್ಲಿ ಅಬ್ಸೆಂಟ್ ಇದೆ, ಸೊ ಇದೇನಾಯ್ತು 0 ಆಯ್ತು. ಸೊ f is 0. ಕರೆಕ್ಟ್? therefore ಸೆಂಟರ್ ಏನ್ ಹೇಳುತ್ತೆ ಮೈನಸ್ g minus f. g is minus 2, so minus of minus plus ಆಯ್ತು, f is 0. So what is the center? 2, 0, which is option C. Okay, yes. Next. Yes, so these are the questions on circles. Now we'll come back to parabola. Okay, so ಏನು parabola ಅಂದ್ರೆ ನಾನು ನಿಮಗೆ ಹೇಳಿದೆ ಸರ್ಕಲ್ ಹೇಗೆ ಡಿಫೈನ್ ಮಾಡ್ತೀರಾ? there are infinite number of points on the line. Okay, but which points will form the circle? The points which are at a equal distance from a fixed point. Okay, ಈ fixed point C ಆದ್ರೆ the points which are at a same distance from the center, ಆ ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡಿದಾಗ ನಿಮ್ಗೆ ಸರ್ಕಲ್ ಸಿಗುತ್ತೆ. ಸೊ ದಿಸ್ ಇಸ್ ದ ಜಾಮೆಟ್ರಿಕಲ್ ಮೀನಿಂಗ್. ಅದೇ ತರ ಪ್ಯಾರಾಬೋಲಾ ಅಂದ್ರೆ ಏನು? ಈಗ ಒಂದು ಫಿಕ್ಸ್ ಲೈನ್ ಅನ್ನ ತಗೊಂಡು ಒಂದು ಫಿಕ್ಸ್ ಪಾಯಿಂಟ್ ಅನ್ನ ತಗೊಂಡ್ರೆ ಈ ಫಿಕ್ಸ್ ಲೈನ್ ಅನ್ನ ಡೈರೆಕ್ಟ್ರಿಕ್ಸ್ ಅಂತ ಕರಿತೀವಿ, ಈ ಫಿಕ್ಸ್ ಪಾಯಿಂಟ್ ಅನ್ನ ಫೋಕಸ್ ಅಂತ ಕರಿತೀವಿ. ಈ ತರ ತಗೊಂಡು ಇದು ಸ್ಪೇಸ್ ನಲ್ಲಿ ಇದೆ. ಅಗೇನ್ ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಪೇಸ್? infinite number of points are there in the space. Okay, infinite are there. ಈಗ ಇದನ್ನ ಒಂದು p ಅಂತ ಅನ್ಕೊಂಡ್ರೆ, if I take one point here, okay, or if I take this as f, if I take point here p1 ಅಂತ, if I find the distance of p1 from focus and if I find the distance of p1 from the directrix, ಇದು ಸೇಮ್ ಬರಬೇಕು. Okay, the distance of a point p1 from focus is equal to distance of a point from the directrix. ಇದು ಸೇಮ್ ಬರುತ್ತೆ. ಸರಿನಾ? ನಾನು ಮತ್ತೊಂದು ಪಾಯಿಂಟ್ ತಗೊಂಡು ಸೇ p2 ಅಂತ ತಗೊಂಡು ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಿದ್ರೆ ಅಗೇನ್ ದಿಸ್ ಡಿಸ್ಟೆನ್ಸ್ ಶುಡ್ ಬಿ ಸೇಮ್. ಓಕೆ, ಅಗೇನ್ ಇಫ್ ಐ ಟೇಕ್ ಸಮ್ p3 ಹಿಯರ್ ಅಂಡ್ ಇಫ್ ಐ ಫೈಂಡ್ ದ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಸೇಮ್ ಬರಬೇಕು. ಸರಿನಾ? ಸೊ ನಿಮ್ಗೆ ಯಾವಾಗ ಈ ಡೆಫಿನೇಷನ್ ಸ್ಯಾಟಿಸ್ಫೈ ಆಗುತ್ತೆ? ಯಾವ ಡೆಫಿನೇಷನ್? ಅ ಪಾಯಿಂಟ್ ಇಫ್ ಯು ಟೇಕ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ದ ಫೋಕಸ್ ಫ್ರಮ್ ದ ಡೈರೆಕ್ಟ್ ಇಸ್ ಸೇಮ್. ಆ ತರ ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡ್ತಾ ಹೋದ್ರೆ ನಿಮ್ಗೆ ಈ ತರ ಒಂದು ಶೇಪ್ ಸಿಗುತ್ತೆ. ಈ ಶೇಪ್ ಅನ್ನ ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಸುಮಾರು ಪಾಯಿಂಟ್ಸ್ ಇರುತ್ತೆ, ಎಲ್ಲಿ ಸ್ಪೇಸ್ ಅಲ್ಲಿ ಸುಮಾರು ಪಾಯಿಂಟ್ಸ್ ಇರುತ್ತೆ. ಆದ್ರೆ ಈ ಪಾಯಿಂಟ್ಸ್ ಏನಾಗುತ್ತೆ, ಇದನ್ನ ಫೋಕಸ್ ಜೊತೆ ಮತ್ತೆ ಡೈರೆಕ್ಟ್ರಿಕ್ಸ್ ಜೊತೆ ಜಾಯಿನ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸೇಮ್ ಬರಲ್ಲ. ಓಕೆ, ಸೊ ಓನ್ಲಿ ದೋಸ್ ಪಾಯಿಂಟ್ಸ್ ವೇರ್ ಇಟ್ಸ್ ದಟ್ ಪಾಯಿಂಟ್ ಡಿಸ್ಟೆನ್ಸ್ ಫ್ರಮ್ ಫೋಕಸ್ ಅಂಡ್ ಡೈರೆಕ್ಟ್ರಿಕ್ಸ್ ಇಸ್ ಸೇಮ್. ಎಲ್ಲಿ ಸೇಮ್ ಬರ್ತಾ ಇದೆ, ಯಾವ ಪಾಯಿಂಟ್ಸ್ಗೆ ಸೇಮ್ ಬರ್ತಾ ಇದೆ, ಆ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಸಿಗೋ ಜೊಮೆಟ್ರಿಕಲ್ ಕರ್ವ್ ಅನ್ನ ಪ್ಯಾರಾಬೋಲಾ ಅಂತ ಕರಿತೀವಿ. ಬಾಕಿ ಪಾಯಿಂಟ್ಸ್ ಓಕೆ ಇದಾವೆ, ಎಲ್ಲೋ ಸ್ಪೇಸ್ ನಲ್ಲಿ ಇದಾವೆ, ಆದ್ರೆ ಈ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಓಕೆ, ಸೊ ದಿಸ್ ಶೇಪ್ ಇಸ್ ಕಾಲ್ಡ್ ಪ್ಯಾರಾಬೋಲಾ. ಸೊ ಇನ್ ದಿಸ್ ಪ್ಯಾರಾಬೋಲಾ ಯು ಹ್ಯಾವ್ ಆಲ್ರೆಡಿ ಸ್ಟಡಿ 4 types. ಓಕೆ, ಒಂದು if it opens along x-axis. ಓಕೆ, ಸೊ ಇದನ್ನ ವರ್ಟೆಕ್ಸ್ ಅಂತ ಕರಿತೀವಿ. ಈ ಫಿಕ್ಸ್ ಪಾಯಿಂಟ್ ಅನ್ನ ಫೋಕಸ್ ಅಂತ ಕರಿತೀವಿ. Fixed line is called as directrix, correct? Okay, and this is called as axis. Latus rectum andre enu? E eccentricity is nothing but that ratio. Eccentricity is always 1. If you take a line passing through the focus and which joins the end points of the parabola, ಇದನ್ನ latus rectum ಅಂತ ಕರಿತೀವಿ. correct? So ಇದರಲ್ಲಿ 4 types ಇದೆ. ಒಂದು, if it is along positive x-axis, then this is the equation of parabola. ಹೌದಾ?
y square equals to 4ax, where a is your focus. A is your focus. Directrix x equals to minus a. Vertex is at the origin. Focus is a comma 0. Latest rectum is 4a. Okay. Similarly, if the parabola is along negative x-axis, then this is the equation. Okay. ಆವಾಗ a ಇದ್ದಿದ್ದು ಮೈನಸ್ a ಆಗುತ್ತೆ. ಡೈರೆಕ್ಟ್ರಿಕ್ಸ್ ಈ ಕಡೆ ಬರುತ್ತೆ. ಸೊ ಡೈರೆಕ್ಟ್ರಿಕ್ಸ್ ಇವಾಗ ಪಾಸಿಟಿವ್ ಆಯ್ತು. ಅಂಡ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ರಿಮೇನ್ಸ್ ಸೇಮ್. ನೆಕ್ಸ್ಟ್, if it is along positive y-axis, then x square equals to 4ay. And here your directrix is. ಇವಾಗ ಡೈರೆಕ್ಟ್ರಿಕ್ಸ್ ಅಲ್ಲಿ ಕೆಳಗಡೆ ಇದೆ. And if it is along negative y-axis, then this is the equation. So I'll just give you a moment. Just go through all the equations. ನಿಮ್ಗೆ ಆಲ್ರೆಡಿ ಆಗಿರುತ್ತೆ, ಕಾಲೇಜಲ್ಲಿ ಟೇಬಲ್ ಎಲ್ಲ ಬರ್ದಿರ್ತೀರಾ, ಗೊತ್ತಿರುತ್ತೆ. ಓಕೆ, ಸೊ ಜಸ್ಟ್ ಗೋ ಥ್ರೂ ಇಟ್. Yes, okay. So now we'll come back with the parabola questions. ಇವತ್ತು parabola ಮುಗಿಸ್ಬಿಡೋಣ. Tomorrow we'll take ellipse and hyperbola. Yes, ಏನ್ ಹೇಳ್ತಾ ಇದ್ದಾರೆ? Find the equation of a parabola which is symmetric about y-axis, and passes through the point 2, 3. Okay, so if it is along y-axis, we know that the equation of parabola is x square equals to 4ay. Let this is equation 1. Okay, ಈಗ ನಮ್ಗೆ ಈಕ್ವೇಶನ್ ಬೇಕಂದ್ರೆ a ವ್ಯಾಲ್ಯೂ ಗೊತ್ತಿರಬೇಕು, ಫೋಕಸ್ ಗೊತ್ತಿರಬೇಕು. ಆದ್ರೆ ಇಲ್ಲಿ ಫೋಕಸ್ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದಾರೆ? ಇಟ್ ಪಾಸಸ್ ಥ್ರೂ ಅ ಪಾಯಿಂಟ್ 2, -3. ಅಂದ್ರೆ ಒಂದು ಪಾಯಿಂಟ್ 2, 3 ಪ್ಯಾರಾಬೋಲಾ ಮೇಲೆ ಇದೆ. ದಟ್ ಮೀನ್ಸ್ ಇಟ್ ವಿಲ್ satisfy the equation. So if it satisfies the equation, x is 2. So 2 square 4 ಆಯ್ತು. 4a into y is -3. ಕರೆಕ್ಟಾ? ಸೊ 4 and 4 ಕ್ಯಾನ್ಸಲ್ ಆಯ್ತು. a ವ್ಯಾಲ್ಯೂ ಎಷ್ಟಾಯ್ತು? -1/3. So now we can find the equation. Therefore equation is x square equals to 4 into -1/3 y, or that is x square equals to -4/3 into y. That's your required equation. Okay, rearrange ಮಾಡ್ಕೊಂಡಿದಾರ ಮತ್ತೆ ಈ ತರ ಇಲ್ವಾ? ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ? 3x square equals to -4y. So now what is the answer? Option C. As simple as that. Next, ಈ ಕ್ವೆಶ್ಚನ್ ಬರ್ತೀನಿ. ಫಸ್ಟ್ ಏನ್ ಹೇಳ್ತಾರೆ? The equation of parabola whose focus is -3, 0, okay, whose focus is -3, 0, and directrix is x equals to 3. Okay, so ಈಗ ಈ ಪ್ಯಾರಾಬೋಲಾ ಯಾವ ಫಾರ್ಮ್ ನಲ್ಲಿ ಇದೆ ಅಂತ ಕೊಟ್ಟಿಲ್ಲ, ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಯು ಕ್ಯಾನ್ ರೈಟ್ ದಿಸ್ ಇನ್ ದ ಫಾರ್ಮ್ ಆಫ್ -a, 0. ಅಂದ್ರೆ x, y ತಗೊಂಡ್ರೆ ಇದು y0 ಇದೆ. y0 ಇದೆ ಅಂದ್ಮೇಲೆ ಏನ್ ಅರ್ಥ ಆಯ್ತು? ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆ. ಹಾಗಾದ್ರೆ ನಿಮ್ದು ಪ್ಯಾರಾಬೋಲಾ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಆದ್ರೆ ಎಕ್ಸ್ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ? ನೆಗೆಟಿವ್ ಇದೆ. ಹಾಗಾದ್ರೆ ನಿಮ್ದು ಪ್ಯಾರಾಬೋಲಾ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಯಿತು. ಕರೆಕ್ಟ್ ಅಲ್ವಾ? Therefore your equation of parabola is y square equals to -4ax. Now in the place of -a we have -3. So a ಎಷ್ಟಾಗುತ್ತೆ? 3. Correct? Therefore this is y square equals to -4 into 3x, which is -12x. And that's your required equation of parabola, which is option B. Okay, so you have to compare the focus and understand along which axis this parabola is. Okay, next. Okay, more questions idave one by one. The equation of parabola with vertex at the origin and directrix y equals to 2. Yes, understand. Vertex origin ge ide. Sari, ella parabolagu vertex origin ge irutte. Correcta? Equation of directrix kottidare. ಏನು ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್? y equals to 2. y equals to 2 ಅಂದ್ರೆ ಯಾವುದು? ಪಾಸಿಟಿವ್ y ಆಕ್ಸಿಸ್ ಮೇಲೆ ನಿಮ್ದು ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಇದೆ. ಸೊ ದಿಸ್ ಇಸ್ ಯೋರ್ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್. ಇಫ್ ದಿಸ್ ಇಸ್ ದ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್, ಪ್ಯಾರಾಬೋಲಾ ಹೇಗಾಗ್ಬೇಕು? ಈ ತರ ಆಗ್ಬೇಕು.
ಕರೆಕ್ಟ್ ಅಲ್ವಾ? ಬಿಕಾಸ್ ಇಲ್ಲಿ ಒಂದ್ ವೇಳೆ ಫೋಕಸ್ ಆದ್ರೆ focus is will be here and directrix will be here. Vertex is the midpoint of this. So your parabola is in which form? X square equals to minus 4ay along minus y axis. Correct? Now directrix ಹೇಗೆ ಬರೀತೀರಾ? y equals to a. So a ಜಾಗದಲ್ಲಿ ಎಷ್ಟಿದೆ? 2 ಇದೆ. So ಇದೇನಾಯ್ತು? 4 into 2 8. So equation of parabola is x square equals to minus 8y, which is option D. Okay. So this is all about how you understand the given conditions. Directrix is y equals to 2, means y equals to a. If y equals to a is the directrix, andre positive ಮೇಲೆ directrix ಬಂದ್ರೆ ಅದರ opposite to parabola ಇರುತ್ತೆ. So negative y axis ಮೇಲೆ ಆಯ್ತು. Okay. Next. Find the length of latest rectum of the parabola y square equals to 8x. Now this is in the form of 4ax. So if you compare 8 place you have 4a. So the value of a is 2. Correct? Latest rectum ಯಾವಾಗಲೂ ಏನಿರುತ್ತೆ? ಯಾವುದಾದ್ರೂ parabola ಆಗಿರಲಿ. The value of latest rectum is 4a. So this is 4 into 2, which is nothing but 8, which is option A. As simple as that. Next. The equation of the parabola is x square equals to minus 8y. Okay, ಹೇಳ್ತಾ ಇದ್ದಾರೆ equation ಇದೆ. So ಈ equation ಅನ್ನು ನೋಡಿದ್ರೆ ನಮ್ಗೆ ಗೊತ್ತಾಯ್ತು it is along negative y axis. For this parabola, what is the equation of directrix and what is the length of latest rectum? Okay, ಈ ತರ parabola ಇದ್ರೆ directrix ಎಲ್ಲಿರುತ್ತೆ? ಇಲ್ಲಿರುತ್ತೆ. ಹೌದಾ? ಯಾವ ಫಾರ್ಮ್ ನಲ್ಲಿ ಇರುತ್ತೆ? y equals to a. So we want a value. X square equals to minus 4ay. ಕೊಟ್ಟಿರೋ equation minus 8y. So if you compare minus 8a equals to 4a. So a value is 2. Therefore, equation of directrix is y equals to 2. And length of latest rectum. What is length of latest rectum? 4a. 4 into 2 equals to 8. So equation of directrix is 2, length of latest rectum is 8. Which option is correct? Option C. Okay. Next. Yes. ಏನ್ ಹೇಳ್ತಾ ಇದ್ದಾರೆ? The two ends of a latest rectum of parabola are 3,6 and minus 5,6. Then what is the focus? Okay. Understand. 3,6 ಅಂದ್ರೆ positive and positive, minus 5,6 ಅಂದ್ರೆ negative and positive. ಹಾಗಾದ್ರೆ ಅದು ಫಸ್ಟ್ ಕ್ವಾಡ್ರಂಟ್ ಆಯ್ತು, ಇದು ಸೆಕೆಂಡ್ ಕ್ವಾಡ್ರಂಟ್ ಆಯ್ತು. ಸೊ ನಿಮ್ದು ಈ ಪ್ಯಾರಾಬೋಲಾ ಯಾವ ತರ ಇದೆ? ಈ ತರ ಇದೆ. ಕರೆಕ್ಟಾ? ಯಾಕಂದ್ರೆ ಒಂದು ಪಾಯಿಂಟ್ ಏನಿದೆ? 3,6 ಇದೆ. ಒಂದು ಪಾಯಿಂಟ್ ಏನಿದೆ? minus 5,6 ಇದೆ. minus 5,6 ಏನ್ ಹೇಳ್ತಾ ಇದ್ದಾರೆ? ಇವು ಲೇಟೆಸ್ಟ್ ರೆಕ್ಟಮ್ ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಲೇಟೆಸ್ಟ್ ರೆಕ್ಟಮ್ ಎಂಡ್ ಪಾಯಿಂಟ್ಸ್. ಹಾಗಾದ್ರೆ ಫೋಕಸ್ ಫೈಂಡ್ ಮಾಡಿ. ಎಲ್ಲಿರುತ್ತೆ ಫೋಕಸ್? ದಿಸ್ ವಿಲ್ ಬಿ ಅ ಫೋಕಸ್. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ 0,a. ಹೌದಾ? ಡೆಫಿನೆಟ್ಲಿ ವಿ ನೋ ದಟ್ ಫೋಕಸ್ ಇಸ್ ಮಿಡ್ ಪಾಯಿಂಟ್ ಆಫ್ ದೀಸ್ 2 ಪಾಯಿಂಟ್ಸ್. ಕರೆಕ್ಟ್? ಯಾಕಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಲೆಂತ್ ಇರುತ್ತೆ, ಅದೇ ಇಲ್ಲಿಂದ ಇಲ್ಲಿ ಅಷ್ಟು ಸೇಮ್ ಲೆಂತ್ ಇರುತ್ತೆ ಲೇಟೆಸ್ಟ್ ರೆಕ್ಟಮ್. ಕರೆಕ್ಟ್ ಅಲ್ವಾ? ಸೊ ಇದು ಏನಾಯ್ತು? ಮಿಡ್ ಪಾಯಿಂಟ್ ಆಯ್ತು. ಯಾವುದು? ಫೋಕಸ್. Very easily we can apply midpoint. That's it. Midpoint ಏನ್ ಹೇಳುತ್ತೆ? This in plus this ಅಂದ್ರೆ minus 5 plus 3 divided by 2 and 6 plus 6 divided by 2 equals to 0,a. So ಇಲ್ಲಿ minus 5 plus 3 ಅಂದ್ರೆ minus 2 ಆಯ್ತು. minus 2 by 2 minus 1 ಆಯ್ತು. This is okay, focus ಕೇಳ್ತಾ ಇದಾರಲ್ವಾ? Okay, focus. So the midpoint is minus 1,6. Okay, so the focus here it is like this. Okay, it is like this because ಇಲ್ಲಿ minus 5 ಇದೆ ಇದು. Yes. So what is your focus? minus 1,6, which is option B. Okay, next. Yes, one question I had left, no? ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈ ತರ ಕ್ವೆಶನ್ ಐ ಗೆಸ್ ನಿಮ್ಗೆ NCERT ಅಲ್ಲಿ ಇದೆ ಅನ್ಕೋತೀನಿ. ಇಲ್ಲ ಅಂದ್ರು ವೆರಿ ಈಸಿ ಕ್ವೆಶನ್, ಬಟ್ ಈ ತರ ಇಂಪಾರ್ಟೆಂಟ್. ನೋಡಿ ಏನ್ ಹೇಳ್ತಾರೆ? An equilateral triangle is inscribed in a parabola y square equals to 4ax
whose vertex is at the one vertex is at vertex of parabola, then find the length of a side of a triangle. Okay, so ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ, y square equals to 4ax ಕೊಟ್ಟಿದ್ದಾರೆ. ಅಂದ್ರೆ it is a parabola along x-axis whose vertex is at the origin. Correct? So this is your parabola. ಸರಿನಾ? ಏನ್ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ಇನ್ಸ್ಕ್ರೈಬ್ ಮಾಡಿದ್ದಾರೆ ಸಚ್ ದಟ್ ಒನ್ ವರ್ಟೆಕ್ಸ್ ಇಸ್ ಅಟ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ. ಅಂದ್ರೆ ಒಂದು ವರ್ಟೆಕ್ಸ್ ಇಲ್ಲಿದೆ, ಈ ತರ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ತಗೊಂಡಿದ್ದಾರೆ ಅಂತ ಅರ್ಥ. ಓಕೆ, ಸೊ ಸಮ್ವೇರ್ ಹಿಯರ್ ವಿ ಹ್ಯಾವ್ ಫೋಕಸ್. ಸೊ ಎಲ್ಲೋ ಒಂದು ಫೋಕಸ್ ಇದೆ, a,0. ಹಾಗಾದ್ರೆ say this is point P, say this is point Q. Then find the length of the side of the triangle. Now since it is what equilateral triangle, ಎಲ್ಲ sides equal ಇರುತ್ತೆ of course ಆಗಿ. ಸೊ ಯಾವ್ದಾದ್ರು ಒಂದು ಸೈಡ್ ಫೈಂಡ್ ಮಾಡಿದ್ರೆ ಸಾಕು. ಇದನ್ನ ಸೇ ಎಂ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನೀವು ಎಂ ಅಂತ ಅನ್ಕೊಂಡ್ರೆ ನಿಮಗೆ ಇಲ್ಲಿ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದಾವೆ, ಹೌದಾ? ಒಂದು PMO ಅನ್ನೋದು, ಒಂದು QMO ಅನ್ನೋದು, ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದಾವೆ. ಸರಿನಾ? ಈ ಫಸ್ಟ್ PMO ತಗೊಂಡ್ರೆ ಸೇ ದಿಸ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಪ್ರತಿ ಆಂಗಲ್ ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ. ಸೊ ಇದು 60 ಆಯ್ತು, ಇದು 60 ಆಯ್ತು, ಇದು O ಕಂಪ್ಲೀಟ್ ಆಗಿ 60 ಆಯ್ತು. ಕಂಪ್ಲೀಟ್ ಆಗಿ 60 ಆದ್ರೆ ಇದು ಬೈಸೆಕ್ಟರ್ ಇದೆ. ಈ ಬೈಸೆಕ್ಟರ್ ಇದ್ದಿದ್ರಿಂದ ಇಲ್ಲಿ ಎಷ್ಟಾಯ್ತು, 30 ಡಿಗ್ರಿ ಆಯ್ತು. ಕರೆಕ್ಟ್ ಅಲ್ವಾ? ಇಲ್ಲಿ 30 ಡಿಗ್ರಿ ಆಗ್ತಾ ಇದೆ. ಸರಿನಾ? ಸೊ ನಾವು ಹಿಯರ್ P, how will you write? The distance from x-axis is OM and the distance from y-axis is PM. So the point P, correct? So any one side OP find ಮಾಡಿದ್ರೆ ಸಾಕು. Therefore from the triangle PMO, right angle triangle PMO, ಒಮ್ಮೆ sin 30 ಡಿಗ್ರಿ ತಗೊಳ್ಳೋಣ. ಏನ್ ಸಿಗುತ್ತೆ? sin 30 ಅಪೋಸಿಟ್. ಅಪೋಸಿಟ್ ಎಷ್ಟಾಯ್ತು? PM. ಹೈಪೋಟೆನ್ಯೂಸ್ ಎಷ್ಟಾಯ್ತು? OP. ಕರೆಕ್ಟಾ? ಸೊ ದಿಸ್ ಇಸ್ 1/2 PM upon OP. ನಾವು ಯಾವ್ದಾದ್ರು ಒಂದ್ ಸೈಡ್ ಫೈಂಡ್ ಮಾಡಿದ್ರೆ ಸಾಕು. ಓಕೆ, ಅಥವಾ PM ಬೇಕಲ್ಲ, ಸೊ ಇದರಿಂದ PM ಎಷ್ಟಾಯ್ತು? OP upon 2 ಆಯ್ತು. ಓಕೆ, OP ನ ಏನೋ ಒಂದು ಲೆಂತ್ L ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ L upon 2. Similarly, we'll take cos 30. Cos 30 ಏನ್ ಸಿಗುತ್ತೆ? We are trying to find the point P. Okay, ಅಂದ್ರೆ OP. Next, cos 30. Cos ಏನ್ ಹೇಳುತ್ತೆ? Adjacent. Okay, yes, adjacent upon hypotenuse. Hypotenuse ಏನ್ ತಗೊಂಡ್ವಿ? L ಅಂತ ತಗೊಂಡ್ವಿ. So this is √3/2 OM upon L. So OM ಎಷ್ಟಾಗುತ್ತೆ ಇವಾಗ? OM is √3L divided by 2. Correct? Yes. So we got point P. What is point P? OM. OM is √3L by 2. PM. PM ಎಷ್ಟಾಯ್ತು? L by 2. So this is point P. Okay. Now here this is at origin 0,0. Correct? ನಮ್ಗೆ ಲೆಂತ್ ಬೇಕು. ಯಾವುದು ಲೆಂತ್? OP. The length OP is nothing but distance of OP. Correct? So O ಏನಿದೆ? 0,0. Can we apply the distance formula? Yes, very easily. So OP square ಏನಾಗುತ್ತೆ? √3L by 2 minus 0 whole square plus L by 2 minus 0 whole square. ಸರಿನಾ? So this is nothing but √3 ಅಂದ್ರೆ 3 ಆಯ್ತು, L square by 4 plus this is L square by 4. This is 4L square by 4. No, 1 second. Somewhere one value I wrote wrong. 1 second. Sorry. Not this. P is, okay, we are trying to find the length. Now see here, the P point lies on the parabola. Correct? What is the meaning that it lies on the parabola? Means it will satisfy the equation of parabola. Yes. Now what is the equation of parabola? Y square equals to 4ax. Since P lies on the parabola, what I'll get here? Y is L by 2. So this is L square by 2 square.
4a as it is x. X ಏನಾಗುತ್ತೆ √3 this. Okay. So from this we can find the value of L. Correct? L ಏನ್ ಸಿಗುತ್ತೆ ನಮಗೆ L ಬೇಕಲ್ವಾ, ಲೆಂತ್ ಆಫ್ ಒನ್ ಸೈಡ್. 1 time 2 ಕ್ಯಾನ್ಸಲ್ ಆಯ್ತು, 1 time L ಕ್ಯಾನ್ಸಲ್ ಆಯ್ತು, L by 2 4a √3 ಉಳಿತು. So L is 4 into 2 is 8, a √3, or this is nothing but 8 √3a. This is the length of your one side, which is option A. Okay, so option A is correct. ಇಲ್ಲಿ ಏನು ಯೂಸ್ ಮಾಡ್ಕೊಂಡ್ವಿ ನಾವು, ಈಕ್ವೇಶನ್ ಆಫ್ ಪ್ಯಾರಾಬೋಲಾ ಯೂಸ್ ಮಾಡ್ಕೊಂಡ್ವಿ. ಓಕೆನಾ, ಏನ್ ಬೇಕಾಗಿತ್ತು ನಮಗೆ, ಲೆಂತ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾವ್ದಾದ್ರು ಒಂದ್ ಲೆಂತ್ ಫೈಂಡ್ ಮಾಡಿದ್ರೆ ಸಾಕು. ಇಲ್ಲಿ OP ನ ತಗೊಂಡ್ವಿ, ಬಿಕಾಸ್ ಎವ್ರಿವೇರ್ ಲೆಂತ್ ವಿಲ್ ಬಿ ಸೇಮ್. This triangle we have taken use. Since P is point on the line, the point distance from x-axis is OM, distance on y-axis PM. So OM ಮತ್ತೆ PM find out ಮಾಡ್ಕೊಂಡ್ವಿ. Since this point is on the parabola, it will satisfy the equation of parabola. That's it. Okay. Yes. So this is about parabola and circles. ನಾಳೆ next class ಅಲ್ಲಿ, I will start with ellipse and hyperbola. Okay, so please read the equations and all the conditions of ellipse and hyperbola, just like what you need for parabola. Okay, so parabola ge hege list of formula beku, ade tara please read for ellipse and hyperbola. Okay, yes, it's already time up. I'll end the class. See you all in the next class.